ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಮುಖ್ಯ ವಿಷಯ, ರಾಣಾ ಎಕ್ಸ್ಟ್ರಾಡೈಟೆಡ್, NIA ಅರೆಸ್ಟ್ ಹಿಮ್. ತಹಾವೂರ್ ರಾಣಾ ಅನ್ನುವಂತಹ ಉಗ್ರಗಾಮಿಯ ಹೆಸರನ್ನ ನೀವು ಕೇಳಿರಬಹುದು. ಈಗ ಅಮೆರಿಕದಿಂದ ಅವನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇದರ ಬಗ್ಗೆ ಕೆಲವು ವಿಷಯಗಳನ್ನು ನೋಡ್ಬಿಡೋಣ. ನ್ಯೂಸ್ ಏನು, ಯಾಕೆ ಇದು ಸುದ್ದಿಲಿದೆ ಅಂತಂದ್ರೆ, ತಹಾವೂರ್ ರಾಣಾ ಪಾಕಿಸ್ತಾನಿ ಒರಿಜಿನ್ ಕೆನಾಡಿಯನ್. ಅವನ ಮೂಲ ಪಾಕಿಸ್ತಾನ, ಆದರೆ ಅವನು ಕೆನಡಾದ ಒಂದು ನಾಗರಿಕತ್ವವನ್ನು ಹೊಂದಿದ್ದಾನೆ. ಹಿ ವಾಸ್ ಎಕ್ಸ್ಟ್ರಾಡೈಟೆಡ್ ಫ್ರಾಮ್ ದಿ US ಟು ಇಂಡಿಯಾ. ಅಮೆರಿಕದಿಂದ ಭಾರತಕ್ಕೆ ಹಸ್ತಾಂತರ ಮಾಡಿದ್ದಾರೆ ಇನ್ ಕನೆಕ್ಷನ್ ವಿತ್ ದಿ 2008 ಮುಂಬೈ ಟೆರರ್ ಅಟ್ಯಾಕ್ಸ್. 2008ರ ಮುಂಬೈ ಭಯೋತ್ಪಾದಕ ದಾಳಿ ಆಗಿದ್ದಾಗ ಅದರಲ್ಲಿ ಇವನ ಪಾಲಿತ್ತು. ಹಿ ವಾಸ್ ಇನ್ವಾಲ್ವ್ಡ್ ಇನ್ ಪ್ಲಾನಿಂಗ್ ದ ಅಟ್ಯಾಕ್ಸ್ ಅಲಾಂಗ್ ವಿತ್ ಡೇವಿಡ್ ಹೆಡ್ಲಿ. ಡೇವಿಡ್ ಹೆಡ್ಲಿ ಜೊತೆಗೆ ಸೇರ್ಕೊಂಡು ಈ ದಾಳಿಗಳನ್ನ ಆಯೋಜಿಸುವುದರಲ್ಲಿ ಇವನು ಭಾಗಿಯಾಗಿದ್ದ. ಹೂ ಹ್ಯಾಡ್ ಅರ್ಲಿಯರ್ ಟರ್ನ್ಡ್ ಅಪ್ರೂವರ್. ಮೊದಲು ಅಪ್ರೂವ್ ಅಂತ ಮಾಡಲಾಗಿತ್ತು. ನಂತರ ಅಪಾನ್ ಹಿಸ್ ಅರೈವಲ್ ಇನ್ ಡೆಲ್ಲಿ, ಹಿ ವಾಸ್ ಅರೆಸ್ಟೆಡ್ ಬೈ ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ದೆಹಲಿಗೆ ಬಂದ ನಂತರ ಅವನನ್ನ ಏನ್ ಮಾಡಿದ್ರು, ಅರೆಸ್ಟ್ ಮಾಡಿದ್ರು. ಅವರು ಮೊದಲು ಹಸ್ತಾಂತರ ಮಾಡಿದ್ರು. ನಮ್ಮ ಭಾರತಕ್ಕೆ ಬಂದ ಮೇಲೆ ಅರೆಸ್ಟ್ ಮಾಡಿ, ನಮ್ಮ ದೇಶದ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಅರೆಸ್ಟ್ ಮಾಡಿ ಅಂಡ್ ಪ್ರೊಡ್ಯೂಸ್ಡ್ ಇನ್ ಅ ಸ್ಪೆಷಲ್ ಕೋರ್ಟ್, ಒಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ದ ಇಂಡಿಯನ್ ಗವರ್ಮೆಂಟ್ ಹ್ಯಾಡ್ ಬೀನ್ ರಿಕ್ವೆಸ್ಟಿಂಗ್ ಇಸ್ ಎಕ್ಸ್ಟ್ರಾಡಿಷನ್ ಫಾರ್ ಇಯರ್ಸ್. ಎಷ್ಟೋ ವರ್ಷಗಳಿಂದ ಅವನನ್ನು ಹಸ್ತಾಂತರ ಮಾಡಿ ಅಂತ ಭಾರತ ಸರ್ಕಾರ ಕೇಳ್ತಾ ಇತ್ತು. ಅಂಡ್ ಆಫ್ಟರ್ ಲೀಗಲ್ ಪ್ರೊಸೀಡಿಂಗ್ ಇನ್ ದ US, ಇಟ್ ವಾಸ್ ಫೈನಲಿ ಅಪ್ರೂವ್ಡ್. ಎಷ್ಟೋ ಬೇರೆ ಬೇರೆ ಕಾನೂನು ಪ್ರಕ್ರಿಯೆಗಳ ನಂತರ ಅಮೆರಿಕ ಅವನನ್ನ ಈಗ ಭಾರತಕ್ಕೆ ಕಳಿಸ್ಕೊಟ್ಟಿದೆ. ಈಗ ಇನ್ನೊಂದು ಕಡೆ ಪಾಕಿಸ್ತಾನ ಏನ್ ಹೇಳ್ತಾ ಇದೆ, ಹವೆವರ್ ಡಿನೈಸ್ ಎನಿ ಲಿಂಕ್ಸ್ ವಿತ್ ರಾಣಾ ಅಂಡ್ ಕ್ಲೇಮ್ಸ್ ಹಿ ಇಸ್ ಅ ಕೆನಡಿಯನ್ ಸಿಟಿಸನ್. ಅಂದ್ರೆ ಪಾಕಿಸ್ತಾನಕ್ಕೂ ಮತ್ತೆ ರಾಣನಿಗೂ ಯಾವುದೇ ಸಂಬಂಧ ಇಲ್ಲ, ಅವನು ಕೆನಡಾದ ಪ್ರಜೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಎಕ್ಸ್ಟ್ರಾಡಿಷನ್ ಅಂಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಕೌಂಟರ್ ಟೆರರಿಸಂ. Rana extradition shows how India uses international legal frameworks to bring terrorists to justice. It also highlights the importance of bilateral agreements and global cooperation in anti-terror operation. ಅಂದ್ರೆ ಈಗ ಭಾರತ ಬೇರೆ ದೇಶಗಳ ಜೊತೆ ದ್ವಿಪಕ್ಷೀಯವಾಗಿರಬಹುದು ಅಥವಾ ಬಹುಪಕ್ಷೀಯವಾಗಿರಬಹುದು, ಯಾಕೆ ಒಳ್ಳೆಯ ಸಂಬಂಧವನ್ನ ಇಟ್ಕೋಬೇಕು ಅನ್ನೋದರ ಒಂದು ಮಹತ್ವ ಸಹ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಈಗ ಅಮೆರಿಕದ ಜೊತೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ ಆ ಒಂದು ಟೆರರಿಸ್ಟ್ ಅನ್ನ ಭಾರತಕ್ಕೆ ನಾವು ತಗೊಂಡು ಬರ್ಲಿಕ್ಕೆ ಸಹಾಯ ಆಗಿದೆ. ಹೀಗಾಗಿ ಆ ಒಂದು ನ್ಯಾಯ ವ್ಯವಸ್ಥೆಯನ್ನ ಭಾರತದ ಮೂಲಕನೇ ನಾವು ನಡೆಸ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡಿದೆ. ರೋಲ್ ಆಫ್ NIA ಇನ್ ಟೆರರ್ ಕೇಸಸ್. ಇನ್ನು ಭಾರತದಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆಯಲ್ವಾ, ಇದೇನ್ ಮಾಡುತ್ತೆ, ಇಟ್ಸ್ ಇಂಡಿಯಾಸ್ ಸೆಂಟ್ರಲ್ ಏಜೆನ್ಸಿ ಫಾರ್ ಇನ್ವೆಸ್ಟಿಗೇಟಿಂಗ್ ಟೆರರ್ ರಿಲೇಟೆಡ್ ಕೇಸಸ್. ಈ ಭಯೋತ್ಪಾದಕತೆಗೆ ಸಂಬಂಧಿಸಿದ ಪ್ರಕರಣಗಳನ್ನ ತನಿಖೆ ಮಾಡೋದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ರಾಷ್ಟ್ರೀಯ ತನಿಖಾ ಸಂಸ್ಥೆ. ಇದು ಈ ಮುಖ್ಯವಾದ ಮೇನ್ ಆರ್ಟಿಕಲ್ ಅಲ್ಲಿ ಬಂದಿದ್ದು. ಇನ್ನು ಈ ಕಡೆ ನೌ ಜಸ್ಟಿಸ್ ಅಂತ ಇನ್ನೊಂದು ಎಡಿಟೋರಿಯಲ್ ಇತ್ತು, ಅಲ್ಲೂ ಸಹ ಇದರ ಬಗ್ಗೆ ಕೊಟ್ಟಿದ್ದಾರೆ. ಅದರಲ್ಲಿರುವಂತಹ ಪಾಯಿಂಟ್ಗಳನ್ನ ಈಗಲೇ ನೋಡ್ಬಿಡೋಣ. ಹೌ ರಾಣಾ ವಾಸ್ ಎಕ್ಸ್ಟ್ರಾಡಿಟೆಡ್ ಟು ಇಂಡಿಯಾ ಆಫ್ಟರ್ 17 years ಆಫ್ ದಿ 26/11 ಅಟ್ಯಾಕ್ಸ್. ಸುಮಾರು 17 ವರ್ಷಗಳ ನಂತರ ಅಟ್ಯಾಕ್ ಆಗಿ ಇಷ್ಟು ವರ್ಷಗಳಾದ್ಮೇಲೆ ಭಾರತಕ್ಕೆ ನಾವು ಕರೆಸ್ಕೊಂಡಿದ್ದೇವೆ. ಹಿ ವಾಸ್ ಇನ್ವಾಲ್ವ್ಡ್ ಇನ್ ಹೆಲ್ಪಿಂಗ್ ಡೇವಿಡ್ ಹೆಡ್ಲಿ ಪ್ಲಾನ್ ಅಂಡ್ ಕ್ಯಾರಿ ಔಟ್ ದಿ ಅಟ್ಯಾಕ್ಸ್. ಮೊದಲೇ ಹೇಳಿದ್ದೇವೆ, ಡೇವಿಡ್ ಹೆಡ್ಲಿಗೆ ಸಹಾಯ ಮಾಡಿದ್ದ. ರಾಣಾ ಹೆಲ್ಪ್ಡ್ ಇನ್ ರೀಕನೆಸೆನ್ಸ್ ಅಂತಂದ್ರೆ ಗ್ಯಾದರಿಂಗ್ ಇನ್ಫಾರ್ಮೇಶನ್, ಮಾಹಿತಿಯನ್ನು ಸಂಗ್ರಹಿಸಿ ಅವನಿಗೆ ತಲುಪಿಸೋದು. ಫಾರ್ ಟಾರ್ಗೆಟ್ಸ್ ಇನ್ ಮುಂಬೈ ಅಂಡ್ ಕೋಆರ್ಡಿನೇಟೆಡ್ ಮೂವ್ಮೆಂಟ್ಸ್ ಫಾರ್ ದಿ ಅಟ್ಯಾಕರ್ಸ್. ಬೇರೆ ಬೇರೆ ದಾಳಿಕೋರರು ಇರ್ತಾರಲ್ವಾ, ಅವ್ರು ಒಂದು ಕಡೆನೇ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ, ಸಂಚಾರ ಮಾಡ್ಲಿಕ್ಕೆ, ಹೀಗೆ ಹಲವಾರು ರೀತಿಯ ಹೆಲ್ಪ್ ಮಾಡ್ತಾ ಇದ್ದ ಇವನು. ಇಂಡಿಯನ್ ಏಜೆನ್ಸೀಸ್ ಕ್ಯಾನ್ ನೌ ಪ್ರೋಬ್ ಹಿಸ್ ಪಾಕಿಸ್ತಾನ್ ಲಿಂಕ್ಸ್. ಈಗ ಭಾರತದಲ್ಲಿ ಅವನನ್ನ ಹಿಡ್ಕೊಂಡು ಅವನ ಜೊತೆ ತನಿಖೆನ ನಡೆಸಿ ಅವನಿಗೂ ಪಾಕಿಸ್ತಾನಕ್ಕೂ ಏನ್ ಸಂಬಂಧ ಇತ್ತು ಅನ್ನೋದನ್ನ ಈಗ ವಿಚಾರಣೆ ಮಾಡ್ತಾರೆ. ಎಸ್ಪೆಷಲಿ ವಿತ್ ಲಷ್ಕರ್ ಎ ತೊಯ್ಬಾ ಅಂಡ್ ಪಾಸಿಬಲಿ ವಿತ್ ಪಾಕಿಸ್ತಾನ್ ಮಿಲಿಟರಿ ಟು ಸ್ಟ್ರೆಂಥನ್ ದ ಕೇಸ್. ಪಾಕಿಸ್ತಾನದ ಮಿಲಿಟರಿ ಜೊತೆ ಮತ್ತೆ ಲಷ್ಕರ್ ಎ ತೊಯ್ಬಾ ಸಂಘಟನೆ ಜೊತೆ ಅವನ ಸಂಪರ್ಕ ಸಂಬಂಧಗಳು ಏನೇನಿತ್ತು, ಯಾವ ರೀತಿ ಇತ್ತು ಅನ್ನೋದನ್ನ ಈಗ ತನಿಖೆ ಮಾಡ್ತಾರೆ. This extradition is a diplomatic success for India, showing the strength of its legal efforts and international cooperation against terrorism. ಭಯೋತ್ಪಾದಕತೆಯ ವಿರುದ್ಧ ನಾವು ಒಳ್ಳೆಯ ಕ್ರಮಗಳನ್ನ, ಅಂತಂದ್ರೆ ದಕ್ಷತೆಯಿಂದ ನಾವು ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಉದಾಹರಣೆ. ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಾವು ಎಷ್ಟು ಚೆನ್ನಾಗಿ ನಿರ್ವಹಿಸ್ತೇವೆ ಅನ್ನೋದಕ್ಕೂ ಸಹ ಇದು ಒಳ್ಳೆ ನಿದರ್ಶನ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿ
ಬೀಜಿಂಗ್ ಬೈಟ್ಸ್ ಬ್ಯಾಕ್ ಎಟ್ US ಟ್ಯಾರಿಫ್ಸ್ ಬೈ ಕರ್ಬಿಂಗ್ ಹಾಲಿವುಡ್ ಇಂಪೋರ್ಟ್ಸ್. ಅಮೆರಿಕ ಚೀನಾ ನಡುವೆ ಟ್ಯಾರಿಫ್ ವಾರ್, ಟ್ರೇಡ್ ವಾರ್ ನಡೀತಾ ಇದೆ. ಅಮೆರಿಕ ಈ ಕಡೆ ಸುಂಕ ಹಾಕುತ್ತೆ, ಅದಕ್ಕೆ ಪ್ರತಿಯಾಗಿ ಚೀನಾ ಮತ್ತೆ ಟ್ಯಾರಿಫ್ ಅನ್ನ ಹಾಕುತ್ತೆ. ನೀನೇ ನೋಡಿದ್ವಲ್ವಾ, ಟ್ರಂಪ್ ಅವರು 145% ಅಷ್ಟು ಏರಿಸಿದ್ದಾರೆ ಸುಂಕವನ್ನ. ಚೀನಾ ಏನ್ ಮಾಡ್ತಾ ಇದೆ ಈಗ? ಚೀನಾ ಹ್ಯಾಸ್ ಡಿಸೈಡೆಡ್ ಟು ರೆಡ್ಯೂಸ್ ಇಂಪೋರ್ಟ್ಸ್ ಆಫ್ ಹಾಲಿವುಡ್ ಮೂವೀಸ್. ಅಮೆರಿಕದಿಂದ ಚೀನಾಕ್ಕೆ ಯಾವುದೇ ಹಾಲಿವುಡ್ ಮೂವಿಗಳು ಇಂಪೋರ್ಟ್ ಆಗೋದನ್ನ ಕಡಿಮೆ ಮಾಡ್ತಾ ಇದೆ. ಇನ್ ರೆಸ್ಪಾನ್ಸ್ ಟು US ಟ್ಯಾರಿಫ್ಸ್ ಆನ್ ಚೈನೀಸ್ ಗೂಡ್ಸ್ ಅಂಡರ್ ದಿ ಪ್ರೆಸಿಡೆಂಟ್ ಟ್ರಂಪ್ಸ್ ಟ್ರೇಡ್ ಮೆಜರ್ಸ್. ಟ್ರಂಪ್ ಅವರ ಟ್ಯಾರಿಫ್ ನೀತಿಯ ವಿರುದ್ಧವಾಗಿ ಚೀನಾ ಈಗ ಹಾಲಿವುಡ್ ಮೂವಿಗಳು ಅಲ್ಲಿಂದ ಚೀನಾಕ್ಕೆ ಬರೋದನ್ನ ತಪ್ಪಿಸ್ತಾ ಇದೆ, ಕಡಿಮೆ ಮಾಡ್ತಾ ಇದೆ. This move is seen as part of ongoing trade tension between the two nations. It reflects China's strategy to target US industries with global influence. ಹಾಗಾಗಿ ಅಮೆರಿಕದ ಕೈಗಾರಿಕೆಗಳ ಮೇಲೆ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿಗಳಿರ್ಬೋದು, ಉದ್ಯಮಗಳಿರ್ಬೋದು, ಅವುಗಳನ್ನು ಹೇಗೆ ಅಲ್ಲಾಡಿಸಬೇಕು, ಹೇಗೆ ಅಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿಸಬೇಕು ಅಂತ ಚೀನಾ ಈ ರೀತಿ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮುಂದಿನ ಎಡಿಟೋರಿಯಲ್, ಕಟ್ ಇನ್ ಟೈಮ್. ಇನ್ನೇ ನೋಡಿದ್ವಿ, ನೆನಪಿದ್ಯಾ? RBI ರೆಪೋ ದರವನ್ನ ಕಟ್ ಮಾಡಿದೆ. ಕಂಟ್ರೀಸ್ ಮಸ್ಟ್ ಬಿಲ್ಡ್ ಆನ್ ದರ್ ಎಕನಾಮಿಕ್ ಸ್ಟ್ರೆಂತ್, ನಾಟ್ ಕ್ರಿಯೇಟ್ ಟ್ರೇಡ್ ಬ್ಯಾರಿಯರ್ಸ್. ಏನ್ ಹೇಳ್ತಾರೆ ಇದರಲ್ಲಿ ಅಂತಂದ್ರೆ, RBI ಕಟ್ ರೆಪೋ ರೇಟ್ ಬೈ 25 ಬೇಸಿಸ್ ಪಾಯಿಂಟ್ಸ್ ಟು 6%. 25 ಪಾಯಿಂಟ್ ಅಷ್ಟು ಬೇಸಿಸ್ ಪಾಯಿಂಟ್ ಅಷ್ಟು ರೆಪೋ ದರವನ್ನ ಕಡಿಮೆ ಮಾಡಿದೆ. ಈಗ ಅದು 6%ಗೆ ಬಂದಿದೆ. ಟು ಸಪೋರ್ಟ್ ಬಿಸ್ನೆಸಸ್ ಅಂಡ್ ಬೂಸ್ಟ್ ಎಕನಾಮಿಕ್ ಆಕ್ಟಿವಿಟಿ, ಎಸ್ಪೆಷಲಿ ಡ್ಯೂರಿಂಗ್ ಗ್ಲೋಬಲ್ ಟ್ರೇಡ್ ಟೆನ್ಷನ್. ಜಾಗತಿಕ ಮಟ್ಟದಲ್ಲಿ ಟ್ರೇಡ್ ಟೆನ್ಷನ್ಗಳು, ಚೀನಾ, ಅಮೆರಿಕ ಮುಂತಾದ ಉದ್ವಿಗ್ನತೆ ಸೃಷ್ಟಿಯಾದಾಗ ಭಾರತದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಬೇಕು, ಭಾರತಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತ ಆರ್ಥಿಕತೆಗೆ ಬೆಂಬಲ ನೀಡಲಿಕ್ಕೆ RBI ಏನ್ ಮಾಡಿದೆ? ರೆಪೋ ದರವನ್ನ ಕಟ್ ಮಾಡಿದೆ. RBI ಚೇಂಜ್ಡ್ ಇಟ್ಸ್ ಪಾಲಿಸಿ ಸ್ಟ್ಯಾನ್ಸ್ ಟು ಅಕೊಮೊಡೇಟಿವ್ ಫ್ರಾಮ್ ನ್ಯೂಟ್ರಲ್. ಮೊದಲು ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂತ ಇಟ್ಕೊಂಡಿದ್ವಿ, ಅಂತಂದ್ರೆ ತಟಸ್ಥವಾಗಿತ್ತು. ಈಗ ಅದರ ಹೊಂದಾಣಿಕೆ ನೀತಿ ಅಂತ ಹೇಳಬಹುದು. ಕನ್ನಡದಲ್ಲಿ ಬೇರೆ ವರ್ಡ್ ಇದೆ, ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಅಕೊಮೊಡೇಟಿವ್ ಕೆಲವೊಂದು ಸ್ಟ್ಯಾನ್ಸ್ ಗಳಿದೆ, ಇದ್ರ ಬಗ್ಗೆ ಹೇಳ್ತೇನೆ. ಇದನ್ನ ಹೇಳ್ಕೊಂಡು ಕೆಳಗಡೆ ಕೊಟ್ಟಿದ್ದಾನೆ ಯಾವ ಸ್ಟ್ಯಾನ್ಸ್ ಗಳಿರುತ್ತೆ ಅಂತ. RBI ಏನ್ ಮಾಡಿತ್ತು? ಮೊದಲು ತನ್ನ ನಿಲುವನ್ನ ನ್ಯೂಟ್ರಲ್ ಅಂತ ಇಟ್ಕೊಂಡಿತ್ತು. ಈಗ ಅಕೊಮೊಡೇಟಿವ್ ಗೆ ಬದಲಾಯಿಸಿದೆ. ಅಂತಂದ್ರೆ ಮೋರ್ ರೇಟ್ ಕಟ್ಸ್ ಆರ್ ಪಾಸಿಬಲ್ ಇನ್ ದ ಫ್ಯೂಚರ್. ಅಂತಂದ್ರೆ ಮುಂದಿನ ದಿನಗಳು ಸಹ ರೇಟ್ ಕಟ್ ಆಗ್ತಾ ಹೋಗಬಹುದು. ಯಾವುದಕ್ಕೋಸ್ಕರ? ಸಪೋರ್ಟ್ ಗ್ರೋತ್, ಎಕಾನಮಿಯನ್ನ ಇನ್ನಷ್ಟು ಬೆಳೆಸಲಿಕ್ಕೆ, ಆರ್ಥಿಕ ಉತ್ತೇಜನ ನೀಡಲಿಕ್ಕೆ RBI ಇನ್ನಷ್ಟು ರೇಟ್ ಅನ್ನ ಕಟ್ ಮಾಡುವ ಸಾಧ್ಯತೆ ಇದೆ ಅಂತ ಇದರ ಅರ್ಥ. ಇಂಡಿಯಾಸ್ GDP ಗ್ರೋತ್ ಫೋರ್ಕಾಸ್ಟ್ ವಾಸ್ ಲೋವರ್ಡ್ ಫ್ರಾಮ್ 6.7% to 6.5%. ನಾವು ಮೊದಲು ನಮ್ಮ ಈ ವರ್ಷ GDP ಗ್ರೋತ್ 6.7ರಷ್ಟಾದ್ರೂ ಆಗಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಬೇರೆ ಬೇರೆ ಕಾರಣಗಳಿಂದ, ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟಿನಿಟಿ, ಜಾಗತಿಕವಾಗಿ ಆಗ್ತಾ ಇರುವಂತಹ ಆರ್ಥಿಕ ಅನಿಶ್ಚಿತತೆಗಳಿಂದಾಗಿ ಏನಾಗ್ತಾ ಇದೆ? ಸ್ಲೋ ಡೌನ್ ಇನ್ ದ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್. ವಾಣಿಜ್ಯ ಮತ್ತೆ ಹೂಡಿಕೆಗಳಲ್ಲಿ ಸ್ಲೋ ಡೌನ್ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಮುಂದುವರಿತಾ ಇವೆ. ಹಾಗಾಗಿ GDP ಗ್ರೋತ್ ಅನ್ನೋದು ನಾವು ಅಂದ್ಕೊಂಡಿದ್ವಿ 6.7% ಅಂತ, ಅದು 6.5ಕ್ಕೆ ಇಳಿಯುವ ಸಾಧ್ಯತೆ ಇದೆ. US-China trade war and tariffs are affecting global trade, with India also facing challenges. Economic strength, not protectionism, is key for growth. ಅಂತಂದ್ರೆ ಇದೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, US ಮತ್ತೆ ಚೀನಾ ಅವರ ನಡುವೆ ಟ್ರೇಡ್ ವಾರ್ ಮಾಡ್ಕೊಳ್ತಾ ಇವೆ. ಅದು ಭಾರತದ ಮೇಲೂ ಸಹ ಪರಿಣಾಮವನ್ನು ಬೀರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶಕ್ಕಾದ್ರೂ ಆರ್ಥಿಕ ಬೆಳವಣಿಗೆ ಅನ್ನೋದು ಯಾವಾಗ ಮುಖ್ಯವಾಗಿ ನಮ್ಮ ಪ್ರೊಟೆಕ್ಷನಿಸಮ್ ಅನ್ನ ಬಿಟ್ಕೊಡ್ಬೇಕು, ಅಂತಂದ್ರೆ ನಮ್ಮ ದೇಶಕ್ಕೆ ಮಾತ್ರ ಉಪಯೋಗ ಆಗಬೇಕು, ಬೇರೆ ದೇಶಕ್ಕೆ ಹಾನಿ ಆದ್ರೂ ಪರವಾಗಿಲ್ಲ ಅಂತ ಕೂತ್ಕೊಂಡ್ರೆ ದೀರ್ಘಕಾಲದಲ್ಲಿ, ಲಾಂಗ್ ಟರ್ಮ್ ಏನಾಗುತ್ತೆ? ಎಲ್ಲಾ ದೇಶಗಳಿಗೂ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಮಗೆ ಮುಖ್ಯವಾಗಿ ಆರ್ಥಿಕ ಉತ್ತೇಜನಗಳಿಗೆ ನಾವು ಹೆಚ್ಚು ಮಾನ್ಯತೆಯನ್ನು ಕೊಡಬೇಕು, ಅದಕ್ಕೆ ಹೆಚ್ಚು ಪ್ರಯಾರಿಟಿಯನ್ನು ಕೊಡಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು RBI ಪಾಲಿಸಿ ಸ್ಟ್ಯಾನ್ಸಸ್, ಯಾವ್ಯಾವ ನಿಲುವುಗಳನ್ನ RBI ಹೊಂದಿರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದು ಅಕೊಮೊಡೇಟಿವ್ ಸ್ಟ್ಯಾನ್ಸ್. ಏನ್ ಮಾಡ್ತಾರೆ ಅಂತಂದ್ರೆ, ಈ ಸ್ಟ್ಯಾನ್ಸ್ RBI ಅಕೊಮೊಡೇಟಿವ್ ಸ್ಟ್ಯಾನ್ಸ್ ಅಂತಂದ್ರೆ ಏನು? ನ್ಯೂಸ್ ಅಲ್ಲಿ ಬಂದಾಗ ಬೇರೆ ಬೇರೆ ಸ್ಟ್ಯಾನ್ಸ್ ತೆಗೆದುಕೊಂಡಿದೆ ಅಂತ ಹೇಳ್ತಾರೆ. ಮೊದಲನೇದು ಅಕೊಮೊಡೇಟಿವ್. ಇಲ್ಲಿ RBI ಇಸ್ ರೆಡಿ ಟು ಕಟ್ ಇಂಟ್ರೆಸ್ಟ್ ರೇಟ್ಸ್ ಟು ಬೂಸ್ಟ್ ಗ್ರೋತ್. ರೆಪೋ ದರವನ್ನ ಕಟ್ ಮಾಡ್ಲಿಕ್ಕೆ ತಯಾರಾಗಿದೆ. ಅದರಿಂದ ಏನ್ ಮಾಡುತ್ತೆ? ಅದರಿಂದ ಆರ್ಥಿಕತೆಗೆ ಉತ್ತೇಜನ ಸಿಗುತ್ತೆ, ಆರ್ಥಿಕತೆಯನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಇದು ಮುಂದಾಗಿದೆ. ಯೂಸ್ಡ್ ವೆನ್ ಇನ್ಫ್ಲೇಷನ್ ಇಸ್ ಲೋ. ಹೆಚ್ಚಾಗಿ ಇದನ್ನ ಹಣದುಬ್ಬರ ಕಡಿಮೆ ಇದ್ದಾಗ ಯೂಸ್ ಮಾಡ್ತಾರೆ. ಅಂಡ್ ಎಕಾನಮಿ ನೀಡ್ಸ್ ಸಪೋರ್ಟ್ಸ್. ಆರ್ಥಿಕತೆಗೆ ಇನ್ನಷ್ಟು ಬಲ ಬೇಕು, ಬೆಂಬಲ ಬೇಕು ಅನ್ನೋ ಸಂದರ್ಭದಲ್ಲಿ ಅಕೊಮೊಡೇಟಿವ್ ಸ್ಟ್ಯಾನ್ಸ್ ಅನ್ನ ಯೂಸ್ ಮಾಡ್ತಾರೆ. ಇನ್ನು ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂತ ಇನ್ನೊಂದಿದೆ. ಇದರ ಪ್ರಕಾರ RBI ಕ್ಯಾನ್ ಐದರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ರೇಟ್ಸ್ ಬೇಸ್ಡ್ ಆನ್ ಡೇಟಾ.
ಈಗ ಮಾರುಕಟ್ಟೆ ಯಾವ ಪರಿಸ್ಥಿತಿ ಇದೆ, ಬೇರೆ ದೇಶಗಳ ಜೊತೆ ಯಾವ ರೀತಿ ನಮ್ಮ ಟ್ರೇಡಿಂಗ್ ನಡೀತಾ ಇದೆ, ಎಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಿ ಮಾಹಿತಿ ಅಥವಾ ಡೇಟಾದ ಆಧಾರದ ಮೇಲೆ ಒಂದು ಇನ್ಕ್ರೀಸ್ ಮಾಡಬಹುದು ರೆಪೋ ದರವನ್ನ ಅಥವಾ ಡಿಕ್ರೀಸ್ ಸಹ ಮಾಡಬಹುದು. ಅದಕ್ಕೆ ನ್ಯೂಟ್ರಲ್, ಯಾವ ಕಡೆ ಬೇಕಾದ್ರೂ ಹೋಗಬಹುದು ಅಂತ. ಬ್ಯಾಲೆನ್ಸ್ಡ್ ಅಪ್ರೋಚ್ ಇದು. ಫೋಕಸ್ ಆನ್ ಬೋತ್ ಇನ್ಫ್ಲೇಷನ್ ಅಂಡ್ ಗ್ರೋತ್. ಇನ್ಫ್ಲೇಷನ್ ಹಣದುಬ್ಬರ ಮತ್ತೆ GDP ಗ್ರೋತ್ ಅಥವಾ ಆರ್ಥಿಕ ಬೆಳವಣಿಗೆ, ಇದು ಎರಡರ ಮೇಲೆ ಇದು ಫೋಕಸ್ ಮಾಡ್ಕೊಂಡಿರುತ್ತೆ. ಸಮಯಕ್ಕೆ ತಕ್ಕ ಹಾಗೆ ನಿಲುವುಗಳನ್ನ RBI ತೆಗೆದುಕೊಳ್ಳುತ್ತೆ. ಇನ್ನು ಹಾಕಿಶ್ ಸ್ಟ್ಯಾನ್ಸ್ ಅಂತ ಇನ್ನೊಂದಿದೆ. ಇದರಲ್ಲಿ ಏನ್ ಮಾಡ್ತಾರೆ, RBI ಇಸ್ ಮೋರ್ ಫೋಕಸ್ಡ್ ಆನ್ ಕಂಟ್ರೋಲಿಂಗ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಚ್ಚು ಫೋಕಸ್ ಮಾಡಿರ್ತಾರೆ. ಹಣದುಬ್ಬರವನ್ನ ತಗ್ಗಿಸಬೇಕು. ಇವನ್ ಇಫ್ ಇಟ್ ಸ್ಲೋಸ್ ಗ್ರೋತ್, ಹಣದುಬ್ಬರ ತಗ್ಗಿಸೋದ್ರಿಂದ ಗ್ರೋತ್ ಸ್ವಲ್ಪ, ಆರ್ಥಿಕ ಬೆಳವಣಿಗೆ ಸ್ವಲ್ಪ ಸ್ಲೋ ಡೌನ್ ಆಗಬಹುದು, ಆದ್ರೂ ಸಹ ಇಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿರ್ತಾರೆ. ಇಂಟ್ರೆಸ್ಟ್ ರೇಟ್ ಹೈಕ್ಸ್ ಆರ್ ಲೈಕ್ಲಿ ಇನ್ ದಿಸ್ ಸ್ಟ್ಯಾನ್ಸ್, ಅಂತಂದ್ರೆ ಇಲ್ಲಿ ಹೆಚ್ಚು ಇಂಟ್ರೆಸ್ಟ್ ರೇಟ್ ಗಳನ್ನ, ರೆಪೋ ದರವನ್ನ ಹೆಚ್ಚು ಮಾಡಬಹುದು ಇಲ್ಲಿ. ಮತ್ತೆ ನಾಲ್ಕನೇದು ಲಾಸ್ಟ್ ಒನ್, ಡೋವಿಶ್ ಪಾಲಿಸಿ ಅಂತ. ಸಿಮಿಲರ್ ಟು ಅಕೊಮಡೇಟಿವ್, ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ವಾ, ಅಕೊಮಡೇಟಿವ್ ಸ್ಟ್ಯಾನ್ಸ್ ಗೆ ಸಿಮಿಲರ್ ಆಗಿರುತ್ತೆ, ಬಟ್ ಮೋರ್ ಗ್ರೋತ್ ಫ್ರೆಂಡ್ಲಿ, ಹೆಚ್ಚು ಆರ್ಥಿಕ ಉತ್ತೇಜನ ಕೊಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸಜೆಸ್ಟ್ RBI ವಾಂಟ್ಸ್ ಟು ಸಪೋರ್ಟ್ ದಿ ಎಕಾನಮಿ ಅಂಡ್ ಮೇ ಕಟ್ ರೇಟ್ಸ್. ಹಾಗಾಗಿ ಏನ್ ಮಾಡ್ತಾರೆ, ರೆಪೋ ದರವನ್ನ ಕಟ್ ಮಾಡ್ತಾರೆ, ಎಕಾನಮಿಗೆ ಇನ್ನಷ್ಟು ಸಪೋರ್ಟ್ ಸಿಗುತ್ತೆ. ಇದಾದ ನಂತರ ಕೆಳಗಡೆ ಬಂದ್ರೆ ಇಲ್ಲಿ ಒಂದು ಆರ್ಟಿಕಲ್ ಇದೆ. ಇಲ್ಲಿ ಡ್ರಾಪ್ ದಿ ಫೀಸಿಬಲ್ ವೇಸ್ ಟು ಸೋಷಿಯಲ್ ಸೆಕ್ಯೂರಿಟಿ ಫಾರ್ ವರ್ಕರ್ಸ್. ಇದರ ಬಗ್ಗೆ ನಾವು ಕೆಲವೊಂದು ದಿನಗಳ ಹಿಂದೆ ಡಿಸ್ಕಸ್ ಮಾಡಿದ್ವಿ, ಆದ್ರೂ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಹೀಗೆ ಹೇಳ್ಬಿಡ್ತೇನೆ. ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಂಟ್ರಪ್ರನರ್ಶಿಪ್ಗಳು, ಫ್ರೀಲ್ಯಾನ್ಸರ್ಗಳು ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಗಳಂತ ಕರಿತೇವೆ, ಗಿಗ್ ವರ್ಕರ್ಸ್ ಅಂತ ಕರಿತೇವೆ. ಹೀಗೆ 9 to 5 ಜಾಬ್ ಅನ್ನ ಬಿಟ್ಟು ಬೇರೆ ವರ್ಕರ್ಸ್ ಇರ್ತಾರಲ್ವಾ, ಬೇರೆ ಬೇರೆ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಇವರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದಲ್ಲಿ ಸರಿಯಾದ ನೀತಿ ನಿಯಮಗಳು ಇಲ್ಲ. ಕೆಲವೊಂದು ನಿಯಮಗಳಿದೆ, ಆದ್ರೆ ಎಲ್ಲವೂ ಬೇರೆ ಬೇರೆ ಹಾಕೊಂಡಿದೆ, ಅಂತಂದ್ರೆ ವಿಭಜಿತ ಆಗಿದೆ. ಫೀಸಿಬಲ್ ಅಂತಂದ್ರೆ ತುಂಡು ತುಂಡಾಗಿದೆ, ಅವರಿಗೆ ಬೇಕಾದೆಲ್ಲ ಒಂದೇ ಕಡೆ ಸಿಗ್ತಾ ಇಲ್ಲ, ಒಂದೇ ಕರೆಕ್ಟ್ ಆದ ನಿಯಮ ಅವರಿಗೆ ಇಲ್ಲ. ಈಗ ಸರ್ಕಾರ ಕೆಲವೊಂದು ನಿಯಮಗಳನ್ನ ತೆಗೆದುಕೊಂಡಿತ್ತು, ಅಂತಂದ್ರೆ ಅವರನ್ನ ಸರಿಯಾಗಿ ರಿಜಿಸ್ಟ್ರೇಷನ್ಗೋಸ್ಕರ ಹೊಸ ಪೋರ್ಟಲ್ ಅನ್ನ ತೆಗೆದುಕೊಂಡು ಬಂದಿದೆ. ಮತ್ತೆ ಅದೇ ರೀತಿ ಅವರಿಗೆ ಬೇರೆ ಬೇರೆ ರೀತಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಗಳನ್ನ ತೆಗೆದುಕೊಂಡು ಬರ್ತಾ ಇದೆ. ಆ ಸ್ಕೀಮ್ಗಳು ಸಾಕಾಗ್ತಾ ಇಲ್ಲ. ಎಷ್ಟೋ ಸಾರಿ ಈ ವರ್ಕರ್ಗಳು ಏನಾಗ್ತಾ ಇದ್ದಾರೆ, ಸರಿಯಾದ ಸ್ಕೀಮ್ ಗಳಿಗೆ ಒಳಗಾಗ್ತಾ ಇಲ್ಲ. ಅಂತಂದ್ರೆ ಸರ್ಕಾರದ ನಿಯಮಗಳು, ಇನ್ಫಾರ್ಮಲ್ ವರ್ಕರ್ಸ್ ಅಂತ ಹೇಳ್ತೇವೆ, ಅನೌಪಚಾರಿಕ ಕೆಲಸಗಾರರು, ಅಂತಂದ್ರೆ ಅವರಿಗೆ ಸರಿಯಾದ ರೂಟೀನ್ ಇರೋದಿಲ್ಲ, ಅವರು ಫ್ಲೆಕ್ಸಿಬಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಫ್ರೀಲ್ಯಾನ್ಸರ್ಗಳು ಅಂತ ನೀವು ಕೇಳಿರ್ಬಹುದು. ಫ್ರೀಲ್ಯಾನ್ಸಿಂಗ್ ಅಂತಂದ್ರೆ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಒಂದು, ಅಥವಾ ಅವರಿಗೆ ಬೇಕಾದಾಗ ಬೇಕಾದವರ ಜೊತೆ ಕೆಲವು ತಿಂಗಳುಗಳ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಅವರು ಕೆಲಸವನ್ನ ಪಡಿತಾರೆ. ಅವರಿಗೆ ತಿಂಗಳ ಸಂಬಳ ಅನ್ನೋಕ್ಕಿಂತ ಅವರ್ಲಿ ರೇಟ್ ಇರುತ್ತೆ, ಅಥವಾ ಒಂದು ವಾರಕ್ಕೆ ಇಂತಿಷ್ಟು ಸಂಬಳ ಅಂತ ಇರುತ್ತೆ. ಹಾಗಾಗಿ ಅಂಥ ವರ್ಕರ್ಸ್ ಗಳನ್ನ ಸರ್ಕಾರ ಪರಿಗಣಿಸ್ತಾ ಇಲ್ಲ. ಹಾಗಾಗಿ ಅವರಿಗೆ ಸರಿಯಾದ ಸೋಷಿಯಲ್ ಸೆಕ್ಯೂರಿಟಿಗಳು, ಸಾಮಾಜಿಕ ಭದ್ರತಾ ಯೋಜನೆಗಳ ಅವಶ್ಯಕತೆ ಇದೆ. ಅವರಿಗೂ ಸಹ ಈಗ ಬೇರೆ ಬೇರೆ ಜಾಬ್ಗಳಲ್ಲಿ, ಸರ್ಕಾರಿ ಜಾಬ್ಗಳಿರ್ಬಹುದು, ಪ್ರೈವೇಟ್ ಕಂಪ್ನಿಗಳಲ್ಲಿ ಇರ್ತಾರಲ್ವಾ, ಅವರಿಗೆ ಸಂಬಂಧಪಟ್ಟ ಕೆಲವೊಂದು ಯೋಜನೆಗಳು ಇರೋ ರೀತಿ ಇವರಿಗೂ ಸಹ ಸರ್ಕಾರ ಕೆಲವು ಕ್ರಮಗಳನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದಾದ ನಂತರ ಕೆಳಗಡೆ, ಆರ್ ಎಕ್ಸಿಸ್ಟಿಂಗ್ ಮೆಕ್ಯಾನಿಸಮ್ಸ್ ಎಫೆಕ್ಟಿವ್ ಇನ್ ಕಾಂಬ್ಯಾಟಿಂಗ್ ಜುಡಿಷಿಯಲ್ ಕರಪ್ಷನ್. ಕರಪ್ಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇರೋದು ಜುಡಿಷಿಯರಿ. ಆ ಜುಡಿಷಿಯರಿಯಲ್ಲಿ ಕರಪ್ಷನ್ ಆಗ್ಬಿಟ್ರೆ, ಅಂತಂದ್ರೆ ನ್ಯಾಯಾಲಯ ವ್ಯವಸ್ಥೆ ಇದೆಯಲ್ವಾ, ನ್ಯಾಯಾಂಗ, ಅದರಲ್ಲೇ ಭ್ರಷ್ಟಾಚಾರ ಕಂಡು ಬಂದ್ರೆ ಅವಾಗ ಏನ್ ಮಾಡೋದು ಅನ್ನುವಂತ ಸಮಸ್ಯೆ ಬರುತ್ತೆ. ಅಂತಂದ್ರೆ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಒಂದು ನ್ಯಾಯಾಧೀಶರ ಮನೆಯಲ್ಲಿ ಯಾವುದೋ ಒಂದು ಅವಘಡ ಆದಾಗ ಸುಟ್ಟ ನೋಟುಗಳು ಪತ್ತೆಯಾಗಿದ್ವು ಅಂತೆಲ್ಲ ನಾವು ನ್ಯೂಸ್ ಕೇಳಿದ್ವಲ್ವಾ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಬೇರೆ ಬೇರೆ ಅಭಿಪ್ರಾಯಗಳು ಬರ್ತಾ ಇರುತ್ತೆ. ಇಲ್ಲಿ 2 ಜನರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಮೇನ್ ಆಗಿ ಅವ್ರು ಹೇಳಿರೋದು ಏನಂತಂದ್ರೆ, ಜುಡಿಷಿಯಲ್ ಕರಪ್ಷನ್ ಇಸ್ ಅ ಸೀರಿಯಸ್ ಕನ್ಸರ್ನ್ ಇನ್ ಇಂಡಿಯಾ, ಬಟ್ ದ ಕರೆಂಟ್ ಸಿಸ್ಟಮ್ಸ್ ಟು ಡೀಲ್ ವಿತ್ ಇಟ್ ಆರ್ ವೀಕ್ ಅಂಡ್ ಲ್ಯಾಕ್ ಟ್ರಾನ್ಸ್ಪರೆನ್ಸಿ. ನ್ಯಾಯಾಂಗದಲ್ಲೇ ಆಗ್ತಾ ಇರುವಂತಹ ಭ್ರಷ್ಟಾಚಾರ ತುಂಬಾ ಕಳವಳಕಾರಿಯಾದಂತ ವಿಷಯ, ಆದ್ರೆ ಅದನ್ನು ನಿಭಾಯಿಸಲಿಕ್ಕೆ ಈಗಿರೋ ವ್ಯವಸ್ಥೆಗಳು ತುಂಬಾ ದುರ್ಬಲ ಆಗಿದೆ, ಮತ್ತೆ ಅದರಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನಲ್ ಇನ್ಕ್ವೈರೀಸ್ ಅಂಡ್ ಇನ್-ಹೌಸ್ ಪ್ರೊಸೀಜರ್ಸ್ ಆರ್ ನಾಟ್ ಎಫೆಕ್ಟಿವ್ ಬಿಕಾಸ್ ದೇ ಆರ್ ಸೀಕ್ರೆಟಿವ್ ಅಂಡ್ ರೇರ್ಲಿ ಲೀಡ್ ಟು ರಿಯಲ್ ಪನಿಷ್ಮೆಂಟ್. ಎಷ್ಟೋ ಸಾರಿ ಏನಾಗುತ್ತೆ, ವಿಚಾರಣೆಗಳನ್ನ ಆಂತರಿಕವಾಗಿ ಮಾಡ್ತಾರೆ, ಹೊರಗಡೆ ಆ ವಿಚಾರಣೆಗಳು ಯಾವ ರೀತಿ ನಡೀತಾ ಇತ್ತು, ಯಾರಿಗೆ ಅಲ್ಲಿ ಮುಖ್ಯವಾಗಿ ಸಾಕ್ಷಿಗಳು ಏನೇನಿತ್ತು, ಯಾವುದು ಜನರಿಗೆ ಗೊತ್ತಾಗೋದಿಲ್ಲ. ಆ ಕಾರ್ಯವಿಧಾನಗಳು ಹಾಗಾಗಿ ಪರಿಣಾಮಕಾರಿ ಆಗಿರೋದಿಲ್ಲ.
ರಹಸ್ಯವಾಗಿ ನಡೆಸ್ತಾ ಇರ್ತಾರೆ. ಹೀಗಾಗಿ ನ್ಯಾಯ ಸರಿಯಾಗಿ ಸಿಗ್ತಾ ಅಲ್ಲಿ, ಅಥವಾ ಯಾರಿಗೆ ದೋಷಿ ಅಂತ ಯಾರು ಪ್ರೂವ್ ಆಗಿದಾರ ಅವರಿಗೆ ಸರಿಯಾಗಿ ಶಿಕ್ಷೆ ಆಗಿದೆಯಾ, ನ್ಯಾಯ ಅಲ್ಲಿ ಕಾಪಾಡ್ಕೊಂಡಿದಾರ ಅನ್ನುವಂತಹ ಸರಿಯಾದ ಒಂದು ಜಡ್ಜ್ಮೆಂಟ್ ನಮ್ಗೆ ಸಿಗೋದಿಲ್ಲ, ಪಬ್ಲಿಕ್ ಗಳಿಗೆ, ಸಾರ್ವಜನಿಕರಿಗೆ ಸಿಗೋದಿಲ್ಲ. ಹಾಗಾಗಿ ಆ ಶಿಕ್ಷೆ ಸಿಗೋದು ಬಹಳ ರೇರ್ ಮತ್ತೆ ಡಿಫಿಕಲ್ಟ್, ತುಂಬಾ ಕಠಿಣ ಆಗಿರುತ್ತೆ. ಜುಡಿಷಿಯಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಅಕೌಂಟಬಿಲಿಟಿ ಬಿಲ್ ವಾಸ್ ಇಂಟ್ರೊಡ್ಯೂಸ್ ಟು ಫಿಕ್ಸ್ ದಿಸ್ ಇಶ್ಯೂ. ಸರ್ಕಾರ ಏನ್ ಮಾಡಿತ್ತು, ಒಂದ್ಸಾರಿ ಒಂದು ಬಿಲ್ ಅನ್ನು ತೆಗೆದುಕೊಂಡು ಬಂದಿತ್ತು ನ್ಯಾಯಾಧೀಶರನ್ನ ಅಥವಾ ಇದವರನ್ನ ತನಿಖೆ ಮಾಡ್ಕೊಳ್ಳಿಕ್ಕೋಸ್ಕರ. ಯಾವುದು, ಜುಡಿಷಿಯಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಅಕೌಂಟಬಿಲಿಟಿ ಅಂತ. ಬಟ್ ಇಟ್ ವಾಸ್ ನೆವರ್ ಪಾಸ್ಡ್ ಇನ್ ಟು ಲಾ. ಬಿಲ್ ಮಾತ್ರ ಬಂದಿದೆ, ಅದು ಲಾ ಆಗಿ ಪಾಸ್ ಆಗಿಲ್ಲ, ಕಾನೂನಾಗಿ ಅದು ಜಾರಿಗೆ ಬಂದಿಲ್ಲ. Experts suggest that an independent oversight body and more transparency in judicial appointments and misconduct cases are urgently needed. ಅದರ ಅರ್ಥ ಏನು, ಮುಖ್ಯವಾಗಿ ನ್ಯಾಯಾಂಗ ನೇಮಕಾತಿಗಳಲ್ಲಿ ಮತ್ತೆ ಈ ಬೇರೆ ಬೇರೆ ದುಷ್ಕೃತ್ಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಯಾವ್ದಿರಬೇಕು, ಇಂಡಿಪೆಂಡೆಂಟ್ ಓವರ್ಸೈಟ್ ಬಾಡಿ, ಸ್ವತಂತ್ರವಾದ ಒಂದು ತನಿಖಾ ಸಂಸ್ಥೆ ಅವಶ್ಯಕತೆ ಇದೆ. ಅದರಲ್ಲೂ ಹೆಚ್ಚಾಗಿ ಪಾರದರ್ಶಕತೆ ಹೆಚ್ಚಿರಬೇಕು ಅದರಲ್ಲಿ. ಆಗ ಮಾತ್ರ ಈ ಜುಡಿಷಿಯರಿ ಇರಬಹುದು, ಯಾವುದೇ ಒಂದು ವಿಭಾಗ ಇರಬಹುದು, ಅದರಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನ, ತೊಂದರೆಗಳನ್ನ ನಾವು ನಿಭಾಯಿಸಬಹುದು ಅಂತ ಇದರಲ್ಲಿ ಹೇಳಿದ್ದಾರೆ. ಇದಾದ ನಂತರ, ಇಂಡಿಯಾಸ್ ಡಿಸಿಷನ್ ಟು ಕ್ಯಾನ್ಸಲ್ ಟ್ರಾನ್ಸ್ಶಿಪ್ಮೆಂಟ್ ಫೆಸಿಲಿಟಿ ವೋಂಟ್ ಅಫೆಕ್ಟ್ ಬಾಂಗ್ಲಾದೇಶ್. ನ್ಯೂಸ್ ಏನಂತಂದ್ರೆ, ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಇಂಡಿಯಾ ಹ್ಯಾಸ್ ಕ್ಯಾನ್ಸಲ್ಡ್ ದ ಟ್ರಾನ್ಸ್ಶಿಪ್ಮೆಂಟ್ ಫೆಸಿಲಿಟಿ that allowed Bangladesh to move goods through Indian ports. ಭಾರತದಲ್ಲಿ ಬಂದರುಗಳಿರುತ್ತೆ, ಆ ಭಾರತದ ಬಂದರುಗಳ ಮೂಲಕ ಬಾಂಗ್ಲಾದೇಶ ತನ್ನ ಸರಕುಗಳನ್ನ ಬೇರೆ ದೇಶಕ್ಕೆ ಸಾಗಿಸ್ತಾ ಇತ್ತು. ಇಲ್ಲಿ ಬಾಂಗ್ಲಾದೇಶ ಇದೆ ಅಂತ ಇಟ್ಕೊಂಡ್ರೆ, ಮಿಡ್ಲ್ ಅಲ್ಲಿ ಇಂಡಿಯಾ ಇದೆ, ಬಾಂಗ್ಲಾದೇಶ ಈ ಕಡೆ ಇದೆ. ಈ ಭಾರತದ ಬಂದರುಗಳ ಮೂಲಕ ಬೇರೆ ದೇಶಕ್ಕೆ ಮತ್ತೆ ಸರಕುಗಳು ಹೋಗ್ತಾ ಇತ್ತು. ಈಗ ಭಾರತ ಏನ್ ಮಾಡಿದೆ, ಆ ಟ್ರಾನ್ಸ್ಶಿಪ್ಮೆಂಟ್ ಸೌಲಭ್ಯವನ್ನು ರದ್ದು ಮಾಡಿದೆ. ಬಾಂಗ್ಲಾದೇಶದಿಂದ ಇರ್ತಕ್ಕಂಥ ಸರಕುಗಳು ಭಾರತದಿಂದ ಬೇರೆ ದೇಶಕ್ಕೆ ಹೋಗೋದಿಲ್ಲ ಅಂತ ಭಾರತ ಹೇಳ್ತಾ ಇದೆ, ಅದನ್ನ ರದ್ದು ಮಾಡಿದ್ದೇವೆ ಅಂತ ಹೇಳ್ತಾ ಇದೆ. ಹವೆವರ್ ಬಾಂಗ್ಲಾದೇಶಿ ಅಫಿಷಿಯಲ್ಸ್ ಸ್ಯಾಡ್ ದಿಸ್ ವಿಲ್ ನಾಟ್ ಅಫೆಕ್ಟ್ ದರ್ ಟ್ರೇಡ್ ಆರ್ ಎಕಾನಮಿ. ಇನ್ನು ಬಾಂಗ್ಲಾದೇಶದ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ತೊಂದರೆ ಇಲ್ಲ, ನಮ್ಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಆರ್ಥಿಕತೆಗೆ ಅಥವಾ ವ್ಯಾಪಾರಕ್ಕೆ ಏನು ತೊಂದರೆ ಆಗೋದಿಲ್ಲ ಇದರಿಂದ ಅಂತ ಅವ್ರು ಹೇಳಿದ್ದಾರೆ. ಬಾಂಗ್ಲಾದೇಶ್ ಸೇಸ್ ಇಟ್ ವಿಲ್ ಯೂಸ್ ಇಟ್ಸ್ ಓನ್ ಪೋರ್ಟ್ಸ್ and improve local trade infrastructure to handle the impact. ಅಂದ್ರೆ ಇನ್ಮೇಲೆ ನಾವು ನಮ್ಮದೇ ಆದಂತಹ ಬಂದರುಗಳನ್ನ ಬಳಸ್ತೇವೆ, ಸ್ಥಳೀಯ ವ್ಯಾಪಾರ ಮತ್ತೆ ಮೂಲಸೌಕರ್ಯಗಳನ್ನು ಸುಧಾರಿಸ್ಕೊಳ್ತೇವೆ ಅಂತ ಬಾಂಗ್ಲಾದೇಶ ಹೇಳ್ತಾ ಇದೆ. ಕೆಲವರು ಅದು ಮೊದಲೇ ಮಾಡಬಹುದಿತ್ತಲ್ಲ ಅಂತಾನು ಹೇಳ್ತಾರೆ. ಇದಾದ ನಂತರ ಮುಂದಿಂದು, ಸೆಂಟರ್ ಟು ಪೇ ಮೋರ್ ಫಾರ್ PM ಪೋಷಣ್ ಸ್ಕೀಮ್ ಇನ್ ಸ್ಕೂಲ್ಸ್. PM ಪೋಷಣ್, ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಹೇಳ್ತೇವೆ, ಅದನ್ನ ಬೇರೆ ಬೇರೆ ಹೆಸರಿಂದ ಸರ್ಕಾರ ಕರಿತಾ ಇರುತ್ತೆ. ದ ಸೆಂಟ್ರಲ್ ಗವರ್ಮೆಂಟ್ ವಿಲ್ ನೋ ಸ್ಪೆಂಡ್ ಮೋರ್ ಮನಿ ಆನ್ ಕುಕಿಂಗ್ ಮೀಲ್ಸ್ ಫಾರ್ ಸ್ಕೂಲ್ ಚಿಲ್ಡ್ರನ್ ಅಂಡ್ ದಿ PM ಪೋಷಣ್ ಸ್ಕೀಮ್. ಈ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಇದೆಯಲ್ವಾ, ಅದಕ್ಕೆ ಈಗ ಸರ್ಕಾರ ಹೆಚ್ಚು ಹಣ ಖರ್ಚು ಮಾಡ್ತಾ ಇದೆ. ಯಾಕಂತಂದ್ರೆ ಕಾಸ್ಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಬಿಕಾಸ್ ಆಫ್ ಇನ್ಫ್ಲೇಷನ್. ಹಣದುಬ್ಬರದಿಂದಾಗಿ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ಸರ್ಕಾರ ಹೆಚ್ಚು ಖರ್ಚು ಮಾಡಬೇಕಾಗಿದೆ. ಮೀಲ್ ಕಾಸ್ಟ್ ಇನ್ಕ್ರೀಸ್ಡ್, ಊಟದ ವೆಚ್ಚ ಎಷ್ಟಾಗಿದೆ ಅಂತಂದ್ರೆ, ಪ್ರೈಮರಿ ಸ್ಕೂಲ್ಗಳಿಗೆ ಮೊದಲು 6.19 ರೂಪೀಸ್ ಇತ್ತು, 6.78 ಪರ್ ಚೈಲ್ಡ್ ಆಗಿದೆ. ಅಪ್ಪರ್ ಪ್ರೈಮರಿ ಸ್ಕೂಲ್ಗಳಿಗೆ ಮೊದಲು 9.29 ರೂಪೀಸ್ ಇದ್ದಿದ್ದು 10.7 ಪರ್ ಚೈಲ್ಡ್ ಆಗಿದೆ. ಇದು ಮೇ 1ರಿಂದ ಎಷ್ಟು ಹಣವನ್ನ ಖರ್ಚು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಗವರ್ಮೆಂಟ್ಸ್ ಎಕ್ಸ್ಟ್ರಾ ಸ್ಪೆಂಡಿಂಗ್, ದ ಸೆಂಟರ್ ವಿಲ್ ಸ್ಪೆಂಡ್ 9.6 crore ಇನ್ 6 crore ಮೋರ್ ಅಂತಂದ್ರೆ ಸುಮಾರು 950 ಕೋಟಿಯಷ್ಟು ಹೆಚ್ಚು ಖರ್ಚು ಮಾಡುತ್ತೆ ಮೊದಲಿಗಿಂತ. ಇನ್ನು ಯಾವಾಗ ಅಂತಂದ್ರೆ 2025-26 ಈ ವರ್ಷದಿಂದ. ದಿಸ್ ವಿಲ್ ಹೆಲ್ಪ್ ಫೀಡ್ 11.2 crore ಸ್ಟೂಡೆಂಟ್ಸ್ ಇನ್ ಗವರ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ಸ್. ಇದರಿಂದಾಗಿ ಸರ್ಕಾರಿ ಮತ್ತೆ ಬೇರೆ ಬೇರೆ ಅನುದಾನಿತ ಶಾಲೆಗಳಲ್ಲಿ ಇರುವಂತಹ ಸುಮಾರು 11 ಕೋಟಿ ವಿದ್ಯಾರ್ಥಿಗಳಿಗೆ, 11.2 ಕೋಟಿ ನಿಖರವಾಗಿ ಹೇಳೋದಾದ್ರೆ, ಅಷ್ಟು ವಿದ್ಯಾರ್ಥಿಗಳಿಗೆ ಆಹಾರ ನೀಡಲಿಕ್ಕೆ, ಮಧ್ಯಾಹ್ನದ ಬಿಸಿಯೂಟವನ್ನು ಕೊಡ್ಲಿಕ್ಕೆ ಸಹಾಯ ಆಗತ್ತೆ. ಇನ್ನು ಕೆಳಗಡೆ ಬಂದ್ರೆ, EU pauses counter tariffs for 90 days after US reprieve. US ಏನ್ ಮಾಡಿದೆ ಅಂತ ನೀವು ನೋಡಿದ್ವಿ, ಕೆಲವು ದೇಶಗಳ ಮೇಲಿನ ಸುಂಕವನ್ನ 90 ದಿನಗಳ ಕಾಲ ಪಾಸ್ ಮಾಡಿದೆ. ಈಗ ಯುರೋಪಿಯನ್ ಯೂನಿಯನ್ ಏನ್ ಹೇಳ್ತಾ ಇದೆ, ಇಟ್ ಹ್ಯಾಸ್ ಡಿಸೈಡೆಡ್ ಟು ಪಾಸ್ ಇಟ್ಸ್ ಎಕ್ಸ್ಟ್ರಾ ಟ್ಯಾಕ್ಸಸ್, ಕೌಂಟರ್ ಟ್ಯಾರಿಫ್ಸ್ ಆನ್ ಅಮೆರಿಕನ್ ಗೂಡ್ಸ್ ಫಾರ್ 90 ಡೇಸ್. ಈಗ ಅಮೆರಿಕದ ಮೇಲೆ ಇರುವಂತಹ ಕೆಲವು ಹೆಚ್ಚುವರಿ ಸುಂಕಗಳನ್ನ ಯುರೋಪಿಯನ್ ಒಕ್ಕೂಟ ಸಹ 90 ದಿನಗಳ ಕಾಲ ಸ್ವಲ್ಪ ನಿಲ್ಲಿಸ್ತೇವೆ, ವಿರಾಮಗೊಳಿಸಲಿಕ್ಕೆ ನಿರ್ಧರಿಸ್ತಾ ಇದೆ.
ಆಫ್ಟರ್ ದ US ರಿಮೂವ್ ಸಮ್ ಟ್ಯಾರಿಫ್ಸ್ ಆನ್ EU ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ. ಅಂತಂದ್ರೆ ನಿನ್ನೆ ಟ್ರಂಪ್ ಅವರು US ಗೆ ಬರ್ತಾ ಇರತಕ್ಕಂತ ಯುರೋಪಿಯನ್ ಯೂನಿಯನ್ ನಿಂದ ಬರ್ತಾ ಇರತಕ್ಕಂತ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲಿರುವ ಸುಂಕಗಳನ್ನ ಕಡಿಮೆ ಮಾಡಿದ್ದಾರೆ, ಅಂತಂದ್ರೆ ಅದನ್ನ ರಿಮೂವ್ ಮಾಡಿದ್ದಾರೆ. EU ವಾಂಟ್ಸ್ ಟು ಗಿವ್ ಪೀಸ್ ಟಾಕ್ಸ್ ಅ ಚಾನ್ಸ್ ಬಟ್ ಮೇ ಬ್ರಿಂಗ್ ಬ್ಯಾಕ್ ಟ್ಯಾರಿಫ್ಸ್ ಇಫ್ ಟಾಕ್ಸ್ ಫೇಲ್. ಅಂತಂದ್ರೆ ಒಂದು ಶಾಂತಿ ಮಾತುಕತೆನ ನೋಡ್ಕೊಳ್ಳೋಣ, ಮಾತುಕತೆ ನಡೆಸೋಣ ಅಂತ EU ಬಯಸ್ತಾ ಇದೆ. ಆದ್ರೆ ಮಾತುಕತೆ ಏನಾದ್ರೂ ಸರಿಯಾಗಿ ಆಗಿಲ್ಲ ಅಂತಂದ್ರೆ, ವಿಫಲ ಆದ್ರೆ ಮತ್ತೆ ಸುಂಕಗಳನ್ನ ಹಾಕ್ತಾರೆ. 90 days pause on EU tariffs. EU will not impose new taxes on 3.6 billion euro worth of US goods for 90 days. ಸುಮಾರು ಇಷ್ಟು 3.6 ಬಿಲಿಯನ್ ಯೂರೋ ಅಷ್ಟು ಮೌಲ್ಯದ ಅಮೆರಿಕದ ಗೂಡ್ಸ್ಗಳಿಗೆ, ಅಮೆರಿಕದ ವಸ್ತುಗಳ ಮೇಲೆ ಈಗ EU ಏನ್ ಮಾಡ್ತಾ ಇದೆ, ಆ ಸುಂಕಗಳನ್ನ ಕಡಿತಗೊಳಿಸ್ಬಿಟ್ಟಿದೆ, ಅದನ್ನ ಪಾಸ್ ಮಾಡಿದೆ. ಎಷ್ಟು ದಿನಗಳ ಕಾಲ? ಸುಮಾರು 90 ದಿನಗಳ ಕಾಲ. ದಿಸ್ ಇಸ್ ಟು ಸಪೋರ್ಟ್ ಆನ್ ಗೋಯಿಂಗ್ ಟಾಕ್ಸ್ ಬಿಟ್ವೀನ್ ದ EU ಅಂಡ್ US. ಹೀಗಾಗಿ ಅಮೆರಿಕ ಮತ್ತೆ ಯುರೋಪಿಯನ್ ಯೂನಿಯನ್ ನಡುವೆ ಈಗ ಮಾತುಕತೆ ಚೆನ್ನಾಗಿ ನಡೀಬಹುದು ಅನ್ನುವಂತಹ ಭರವಸೆ ಇದೆ. ಇದಾದ್ಮೇಲೆ ಇವತ್ತಿನ ಕೊನೆಯ ಆರ್ಟಿಕಲ್, ಅದಾದ್ಮೇಲೆ 3ನೇ ತಾರೀಕಿನ ಆರ್ಟಿಕಲ್ಗಳನ್ನ ನೋಡ್ಲಿಕ್ಕಿದೆ. ಇನ್ನು PM ಪೋಷಣ್ ನೋಡಿದ್ದೇವೆ ಈ ಕಡೆದು. ಇಲ್ಲಿ ಇಂಡೋರ್ ಏರ್ ಪೊಲ್ಯೂಷನ್ ಕ್ಯಾನ್ ಬೆಟರ್ ಡಿಸೈನ್ ಹೆಲ್ಪ್ ಪ್ರೊಟೆಕ್ಟ್ ಅವರ್ ಹೆಲ್ತ್. ಹೊರಗಡೆ ವಾತಾವರಣದಲ್ಲಿ, ಮನೆ ಬಿಟ್ಟು ಹೊರಗಡೆ ಆಗ್ತಾ ಇರತಕ್ಕಂಥ ವಾಯು ಮಾಲಿನ್ಯದ ಬಗ್ಗೆ ನಮಗೆ ಗೊತ್ತು. ಬೇರೆ ಬೇರೆ ವಾಹನಗಳಿಂದ, ಕಾರ್ಖಾನೆಗಳಿಂದ ಆಗ್ತಾ ಇರುತ್ತೆ. ಆದ್ರೆ ಇಂಡೋರ್, ನಮ್ಮ ಮನೆ ಒಳಗಡೆ ಅಥವಾ ಕಚೇರಿಯ ಒಳಗಡೆ, ಒಳಾಂಗಣ ಅಂತ ಕರಿತೇವಲ್ವಾ, ಅದರಲ್ಲಿ ಆಗ್ತಾ ಇರತಕ್ಕಂಥ ವಾಯು ಮಾಲಿನ್ಯ. ಇಂಡೋರ್ ಏರ್ ಕ್ಯಾನ್ ಬಿ ವರ್ಸ್ ದೆನ್ ಔಟ್ಡೋರ್ ಏರ್. ಹೊರಾಂಗಣಕ್ಕಿಂತ ಒಳಗಡೆ ಗಾಳಿನೇ ಹೆಚ್ಚು ಕೆಟ್ಟದಾಗಿರಬಹುದು, ಹೆಚ್ಚು ಮಾಲಿನ್ಯವನ್ನು ಹೊಂದಿರಬಹುದು. ವಿ ಸ್ಪೆಂಡ್ ಮೋಸ್ಟ್ ಆಫ್ ಅವರ್ ಟೈಮ್ ಇಂಡೋರ್ಸ್. ಹೆಚ್ಚು ಸಮಯವನ್ನು ನಾವು ಮನೆ ಅಥವಾ ಕಚೇರಿಯ ಒಳಗೆ ಕಳೀತೇವೆ. ಅಂಡ್ ಇಂಡೋರ್ ಏರ್ ಆಫನ್ ಹ್ಯಾಸ್ ಮೋರ್ ಪೊಲ್ಯೂಟೆಂಟ್ಸ್ ದೆನ್ ಔಟ್ಡೋರ್ ಏರ್ ಡ್ಯೂ ಟು ಪುವರ್ ವೆಂಟಿಲೇಷನ್ ಅಂಡ್ ಯೂಸ್ ಆಫ್ ಹಾರ್ಮ್ಫುಲ್ ಮಟೀರಿಯಲ್ಸ್. ಎಷ್ಟೋ ಸಾರಿ ನಾವು ಮನೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಅಥವಾ ಬೇರೆ ಬೇರೆ ವಸ್ತುಗಳನ್ನ ಅನಗತ್ಯವಾಗಿ ತುಂಬಿಕೊಂಡು ಬಿಟ್ಟಿರ್ತೇವೆ. ಅದರಿಂದ ಮಾಲಿನ್ಯ ಕಾರಕಗಳಿರುತ್ತೆ. ಹಾಗಾಗಿ ಸರಿಯಾದ ವಾತಾನುಕೂಲತೆ ಇರಲ್ಲ. ಅದರಿಂದ ಏನಾಗುತ್ತೆ, ಮಾಲಿನ್ಯ ಹೊರಗಡೆಗಿಂತ ಮನೆ ಒಳಗಡೆ ಅಥವಾ ಯಾವುದೇ ಒಳಾಂಗಣದಲ್ಲಿ ಜಾಸ್ತಿ ಇರಬಹುದಾದ ಸಾಧ್ಯತೆನೂ ಇರುತ್ತೆ. ಕಾಸಸ್ ಆಫ್ ಇಂಡೋರ್ ಪೊಲ್ಯೂಷನ್, ಹಾಗಾದ್ರೆ ಏನೇನು ಕಾರಣ ಅದಕ್ಕೆ? ಸ್ಮೋಕ್ ಫ್ರಾಮ್ ಕುಕಿಂಗ್, ಅಡುಗೆಯ ಹೊಗೆ, ಮತ್ತೆ ಕ್ಲೀನಿಂಗ್ ಕೆಮಿಕಲ್ಸ್, ಈಗ ಕೆಲವೊಂದು ರಾಸಾಯನಿಕಗಳನ್ನು ಸ್ವಚ್ಛಗೊಳಿಸೋದು. ಬಿಲ್ಡಿಂಗ್ ಮಟೀರಿಯಲ್ಸ್, ಎಷ್ಟೋ ಬಿಲ್ಡಿಂಗ್ ಕಟ್ಟಡ ಸಾಮಗ್ರಿಗಳಿಂದ ಸಹ ವಿಷಕಾರಿ ಅನಿಲಗಳು, ಕೆಮಿಕಲ್ಗಳು ರಿಲೀಸ್ ಆಗ್ತಾ ಇರುತ್ತೆ. ಅಂಡ್ ಪುವರ್ ಏರ್ ಸರ್ಕ್ಯುಲೇಷನ್, ಸರಿಯಾಗಿ ಗಾಳಿ ಒಳಗಡೆ ಸರ್ಕ್ಯುಲೇಟ್ ಆಗ್ಲಿಕ್ಕೆ ಜಾಗ ಇರೋದಿಲ್ಲ, ಹೊಸ ಫ್ರೆಶ್ ಏರ್ ಬರೋದಿಲ್ಲ. ದಟ್ ಕ್ಯಾನ್ ಮೇಕ್ ದ ಏರ್ ಇನ್ಸೈಡ್ ಹೋಮ್ಸ್ ಅಂಡ್ ಆಫೀಸಸ್ ಅನ್ಹೆಲ್ದಿ. ಹಾಗಾಗಿ ಒಳಗಡೆ ಇರತಕ್ಕಂಥ ಗಾಳಿ ಅನ್ಹೆಲ್ದಿ ಆಗ್ಬಿಡುತ್ತೆ, ಅಂದ್ರೆ ಅನಾರೋಗ್ಯಕರವಾಗಿರುತ್ತೆ. ಬ್ಯಾಡ್ ಇಂಡೋರ್ ಏರ್ ಅಫೆಕ್ಟ್ಸ್ ಅವರ್ ಹೆಲ್ತ್. ಹಾಗಾಗಿ ಒಳಗಡೆ ಕೆಟ್ಟದಾದಂತಹ ಮಾಲಿನ್ಯಕರವಂತ ಗಾಳಿ ಇದ್ರೆ ನಮಗೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಇಟ್ ಕ್ಯಾನ್ ಕಾಸ್ ಬ್ರೀತಿಂಗ್ ಪ್ರಾಬ್ಲಮ್ಸ್, ಮುಖ್ಯವಾಗಿ ಉಸಿರಾಟದ ತೊಂದರೆ, ಅಲರ್ಜಿ ಅಂಡ್ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್, ದೀರ್ಘಕಾಲದಲ್ಲಿ ಕೆಲವು ಸಮಸ್ಯೆಗಳು. ಎಸ್ಪೆಷಲಿ ಫಾರ್ ಕಿಡ್ಸ್, ಎಲ್ಡರಿ ಪೀಪಲ್ ಅಂಡ್ ದೋಸ್ ವಿತ್ ವೀಕ್ ಇಮ್ಯುನಿಟಿ. ಮುಖ್ಯವಾಗಿ ಇಂಥ ಸಮಸ್ಯೆಗಳಾಗೋದು ಯಾರಿಗೆ? ಮಕ್ಕಳಿಗೆ, ವೃದ್ಧರಿಗೆ, ಮತ್ತೆ ದುರ್ಬಲವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋರಿಗೆ. ಇದಕ್ಕೆ ಪರಿಹಾರ ಏನು? ಸ್ಮಾರ್ಟ್ ಬಿಲ್ಡಿಂಗ್ ಡಿಸೈನ್ ಕ್ಯಾನ್ ಹೆಲ್ಪ್. ಬೆಟರ್ ವೆಂಟಿಲೇಷನ್, ಯೂಸಿಂಗ್ ನಾನ್ ಟಾಕ್ಸಿಕ್ ಮಟೀರಿಯಲ್ಸ್, ಪ್ಲಾಂಟಿಂಗ್ ಇಂಡೋರ್ ಗ್ರೀನರಿ. ಅಂತಂದ್ರೆ ಸರಿಯಾದ ಒಳ್ಳೆಯ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡೋದು, ಸರಿಯಾದ ವೆಂಟಿಲೇಷನ್ ಇರಬೇಕು, ಫ್ರೆಶ್ ಆದ ಗಾಳಿ ಒಳಗಡೆ ಬರಬೇಕು. ಅದರಲ್ಲಿ ನಾನ್ ಟಾಕ್ಸಿಕ್ ಮಟೀರಿಯಲ್ಗಳನ್ನ ಯೂಸ್ ಮಾಡಬೇಕು. ಬಿಲ್ಡಿಂಗ್ ನಲ್ಲಿ ವಿಷಕಾರಿ ವಸ್ತುಗಳನ್ನ ತೆಗೆದುಹಾಕಬೇಕು. ಇಂಡೋರ್ ಗ್ರೀನರಿ, ಮನೆ ಒಳಗಡೆನೆ ಬೆಳೆಸುವಂತ ಎಷ್ಟು ಗಿಡಗಳಿರುತ್ತೆ. ಅಂಡ್ ಲೆಟ್ಟಿಂಗ್ ಇನ್ ಮೋರ್ ನ್ಯಾಚುರಲ್ ಲೈಟ್, ನೈಸರ್ಗಿಕ ಬೆಳಕು, ಗಾಳಿ ಬೆಳಕು ಹೆಚ್ಚು ಬರಬೇಕು. ಅದರಿಂದ ಏನ್ ಮಾಡಬಹುದು? ದಟ್ ವಿಲ್ ರೆಡ್ಯೂಸ್ ಇಂಡೋರ್ ಏರ್ ಪೊಲ್ಯೂಷನ್. ಅದರಿಂದ ಮನೆ ಒಳಗಡೆ ಅಥವಾ ಕಚೇರಿಯ ಒಳಗಡೆ, ಒಳಾಂಗಣದಲ್ಲಿ ಆಗ್ತಾ ಇರ್ತಕ್ಕಂಥ ವಾಯು ಮಾಲಿನ್ಯವನ್ನು ನಾವು ಕಡಿಮೆ ಮಾಡಬಹುದು. ನೀಡ್ ಫಾರ್ ಅವೇರ್ನೆಸ್ ಅಂಡ್ ಆಕ್ಷನ್. ಹಾಗಾಗಿ ಮುಖ್ಯವಾಗಿ ನಮಗೆ ಅವೇರ್ನೆಸ್, ಜಾಗೃತಿ ಅಥವಾ ಮಾಹಿತಿ ಮೂಡಿಸಬೇಕಾಗಿದೆ. ಜನರಲ್ಲಿ ಮೂಡಿಸಿ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಕೈಗೊಳ್ಳಬೇಕು. ಆರ್ಕಿಟೆಕ್ಟ್ಸ್, ಬಿಲ್ಡಿಂಗ್ ನಿರ್ಮಾಣ ಮಾಡುವವರು, ವಿನ್ಯಾಸ ಮಾಡುವವರು, ಬಿಲ್ಡರ್ಸ್ ಅಂಡ್ ಈವನ್ ರೆಗ್ಯುಲರ್ ಪೀಪಲ್ need to focus on healthy indoor environments, especially after COVID-19 made us realize the importance of clean air. COVID-19 ಬಂದ ಮೇಲೂ ಸಹ ನಮಗೆ ಇದು ಅರ್ಥ ಆಗಿಲ್ಲ ಅಂತಂದ್ರೆ ನಾವೇ ಮೂರ್ಖರು ಅಂತ. ಹಾಗಾಗಿ ಶುದ್ಧವಾದ ಗಾಳಿಯ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಇಂಡೋರ್ ಪೊಲ್ಯೂಷನ್ ಕಡಿಮೆ ಮಾಡಬೇಕು, ಅದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ 3ನೇ ತಾರೀಕಿನ
ಪೆಂಡಿಂಗ್ ಇದ್ದಿದ್ದರ ಅನಾಲಿಸಿಸ್. ಅದರಲ್ಲಿ ಮೊದಲನೇದು, ಲೋಕಸಭಾ ಪಾಸಸ್ ವಕ್ಫ್ ಬಿಲ್ ಆಫ್ಟರ್ 12 hour ಡಿಬೇಟ್. ನೀವು ಇದನ್ನ ನ್ಯೂಸ್ ಅಲ್ಲಿ ನೋಡಿರಬಹುದು, ವಕ್ಫ್ ಬಿಲ್ ಪಾಸ್ ಆಗಿರೋದ್ರ ಬಗ್ಗೆ. ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಗಳು ಮುಂದಿನ ದಿನಗಳಲ್ಲಿ, ಅಂತಂದ್ರೆ 4 ಅಥವಾ 5ನೇ ತಾರೀಕಿನಲ್ಲಿ ಎಡಿಟೋರಿಯಲ್ ಖಂಡಿತಾ ಇರುತ್ತೆ. ಅದರ ಬಗ್ಗೆ ನಾವು ನಾಳೆ ಅಥವಾ ನಾಡ್ದು ನೋಡಬಹುದು. ಏನ್ ಹೇಳ್ತಾ ಇವೆ ಅಂತಂದ್ರೆ, ದ ಲೋಕಸಭಾ ಪಾಸ್ಡ್ ವಕ್ಫ್ ಬಿಲ್ ಆಫ್ಟರ್ 12 hour ಲಾಂಗ್ ಡಿಬೇಟ್. ಸುಮಾರು 12 ಗಂಟೆಗಳ ಕಾಲ ಚರ್ಚೆ ನಡೆಸಿ ಆಮೇಲೆ ವಕ್ಫ್ ಮಸೂದೆಯನ್ನು ಅಂಗೀಕರಿಸಿದ್ದಾರೆ. ಬಿಲ್ ಏಮ್ಸ್ ಟು ಮೇಕ್ ರೂಲ್ಸ್ ಅರೌಂಡ್ ವಕ್ಫ್ ಪ್ರಾಪರ್ಟೀಸ್. ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವುದಕ್ಕೆ? ಮುಸ್ಲಿಂ ಚಾರಿಟೇಬಲ್ ಲ್ಯಾಂಡ್ ಅಂಡ್ ಪ್ರಾಪರ್ಟಿ, ಧಾರ್ಮಿಕ ಮುಸ್ಲಿಂ ದತ್ತಿ ಅಥವಾ ಭೂಮಿ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗಿರುವಂತಹ ಒಂದು ಬಿಲ್ ಇದು. ಆ ಒಂದು ಆಸ್ತಿಗಳನ್ನ ಮೋರ್ ಟ್ರಾನ್ಸ್ಪರೆಂಟ್ ಮತ್ತೆ ರೆಗ್ಯುಲೇಟೆಡ್, ಹೆಚ್ಚು ಪಾರದರ್ಶಕವಾಗಿಸುವುದು ಮತ್ತೆ ನಿಯಂತ್ರಿಸುವ ಗುರಿಯನ್ನ ಈ ಮಸೂದೆ ಹೊಂದಿದೆ. ಬಿಲ್ ಪಾಸ್ಡ್ ವಿತ್ ಮೆಜಾರಿಟಿ. ಸುಮಾರು 288 ಮೆಂಬರ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ, 222 ಜನರು ಮೆಂಬರ್ಗಳು ಅಪೋಸ್ ಮಾಡಿದ್ದಾರೆ. ನೋ ಇಂಟರ್ಫರೆನ್ಸ್ ವಿತ್ ರಿಲಿಜಿಯಸ್ ಪ್ರಾಕ್ಟೀಸಸ್. ದ ಗವರ್ಮೆಂಟ್ ಅಶ್ಯೂರ್ಡ್ that the new law won't affect Muslim religious practices and it's only stop misuse of waqf land and improve its management. ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾವುದೇ ಮುಸ್ಲಿಂ ಧಾರ್ಮಿಕ ಆಚರಣೆಗಳ ಮೇಲೆ ನಾವು ಹಸ್ತಕ್ಷೇಪ ಮಾಡೋದಿಲ್ಲ, ಅಲ್ಲಿ ಯಾವುದೇ ಪರಿಣಾಮ ಉಂಟು ಮಾಡೋದಿಲ್ಲ. ನಮ್ಮ ಉದ್ದೇಶ ಏನು? ಸರ್ಕಾರದ ಉದ್ದೇಶ ವಕ್ಫ್ ಭೂಮಿಯ ದುರುಪಯೋಗವನ್ನು ನಿಲ್ಲಿಸೋದು ಮತ್ತೆ ಅದರ ನಿರ್ವಹಣೆಯನ್ನು ಸುಧಾರಿಸೋದು, ಅದಷ್ಟೇ ನಮ್ಮ ಗುರಿ ಅಂತ ಸರ್ಕಾರ ಭರವಸೆಯನ್ನ ನೀಡಿದೆ. ಇನ್ನು ರ್ಯಾಪಿಡೋ, ಓಲಾ ಅಂಡ್ ಉಬರ್ ಡೈರೆಕ್ಟೆಡ್ ಸ್ಟಾಪ್ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ವಿತಿನ್ 6 weeks. ನೀವು ಆಪ್ ಗಳನ್ನ ಯೂಸ್ ಮಾಡಿರಬಹುದು, ರ್ಯಾಪಿಡೋ, ಓಲಾ ಮತ್ತೆ ಉಬರ್. ಇವರು ಬೇರೆ ಬೇರೆ ಸೌಲಭ್ಯಗಳನ್ನ ಕೊಡ್ತಾರೆ, ಅಂತಂದ್ರೆ ಆಟೋ ಇರಬಹುದು, ಕಾರ್ ಟ್ಯಾಕ್ಸಿ ಇರಬಹುದು. ಅದೇ ರೀತಿ ಬೈಕ್ ಟ್ಯಾಕ್ಸಿ ಅಂತ ಕರೀತೇವೆ. ಬೈಕ್ ಟ್ಯಾಕ್ಸಿ ಅಂತಂದ್ರೆ ಬಾಡಿಗೆ ಬೈಕ್ ಅಂತ ರೆಂಟ್ ತಗೊಳ್ತೀವಲ್ವ, ಆ ರೀತಿ ಆ ಬೈಕ್ ಸರ್ವಿಸ್ಗಳನ್ನು ಸಹ ಅವರು ಕೊಡ್ತಾ ಇದ್ರು. ಕೋರ್ಟ್ ಏನ್ ಹೇಳಿದೆ? ದ ಕರ್ನಾಟಕ ಹೈಕೋರ್ಟ್ ಹ್ಯಾಸ್ ಆರ್ಡರ್ಡ್ ರ್ಯಾಪಿಡೋ, ಓಲಾ ಅಂಡ್ ಉಬರ್ ಸ್ಟಾಪ್ ದರ್ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ವಿತಿನ್ 6 weeks. 6 ವಾರದೊಳಗೆ ನೀವು ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನ ನಿಲ್ಲಿಸಬೇಕು. ಆಸ್ ದೇ ಡು ನಾಟ್ ಹ್ಯಾವ್ ಪ್ರಾಪರ್ ಲೈಸೆನ್ಸ್ ಅಂಡರ್ ದಿ ಕರೆಂಟ್ ರೂಲ್ಸ್. ಈಗಿರುವ ನಿಯಮಗಳ ಪ್ರಕಾರ ಆ ಬೈಕ್ ಟ್ಯಾಕ್ಸಿಯನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಯಾವುದೇ ಪರವಾನಗಿ ಇಲ್ಲ. ಏನ್ ರೀಸನ್ ಹಾಗಾದ್ರೆ? ದಿಸ್ ಕಂಪನೀಸ್ ಆರ್ ಯೂಸಿಂಗ್ ಪ್ರೈವೇಟ್ ಬೈಕ್ಸ್ ಫಾರ್ ಕಮರ್ಷಿಯಲ್ ಯೂಸ್. ಈಗ ಬೈಕ್ಗಳು ಅವರ ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ. ಪ್ರೈವೇಟ್ ಪ್ರಾಪರ್ಟಿಗಳನ್ನ ಈಗ ಕಮರ್ಷಿಯಲಿ ಪರ್ಪಸ್ಗೋಸ್ಕರ, ಅಂತಂದ್ರೆ ವಾಣಿಜ್ಯ ಬಳಕೆಗೋಸ್ಕರ ಈ ಕಂಪನಿಗಳು ಬಳಸ್ತಾ ಇವೆ. ಇದನ್ನ ಕಾನೂನು ಒಪ್ಪೋದಿಲ್ಲ. ವಿಚ್ ಇಸ್ ನಾಟ್ ಅಲೌಡ್ ಅಂಡರ್ ದ ಲಾ. ಪ್ರೈವೇಟ್ ಬೈಕ್ಗಳನ್ನ ಕಮರ್ಷಿಯಲ್ ಯೂಸ್ಗೋಸ್ಕರ, ಕಮರ್ಷಿಯಲ್ ಆಗಿ ಯೂಸ್ ಮಾಡೋದನ್ನ ಯಾವುದೇ ಒಂದು ಈ ಕಾನೂನಿನ ಅಡಿಯಲ್ಲಿ ಅನುಮತಿ ಕೊಡೋದಿಲ್ಲ. ಗವರ್ಮೆಂಟ್ ಅಲೌಡ್ ಟು ಆಕ್ಟ್. ಈಗ ಒಂದು ನ್ಯಾಯಾಲಯ ಏನ್ ಹೇಳ್ತಾ ಇದೆ ಅಂತಂದ್ರೆ, the court said the government can take steps to regulate or ban bike taxis. ಸರ್ಕಾರ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಇದನ್ನು ನಿಯಂತ್ರಿಸಬಹುದು ಅಥವಾ ಇದನ್ನ ಬ್ಯಾನ್ ಮಾಡಬಹುದು. The rules do not permit giving license for bike taxis in cities. ಆದ್ರೆ ಸಿಟಿಗಳಲ್ಲಿ ಬೈಕ್ ಟ್ಯಾಕ್ಸಿಸ್ಗಳಿಗೆ ಲೈಸೆನ್ಸ್ ಕೊಡುವಂತಹ ರೂಲ್ ಇಲ್ಲ ಈಗ. ಹಾಗಾಗಿ ಅದಕ್ಕೆ ಅವಕಾಶ ಇಲ್ಲ. ಸರ್ಕಾರ ಬೇರೆ ಕ್ರಮಗಳನ್ನ ಬೇಕಾದ್ರೆ ಕೈಗೊಳ್ಳಬಹುದು ಅಂತ ಇಲ್ಲಿ ನ್ಯಾಯಾಲಯ ಹೇಳ್ತಾ ಇದೆ. ಇನ್ನು ಇಲ್ಲಿ ಮುಂದಿನ ಆರ್ಟಿಕಲ್, ರಿಂಗ್ ಆಫ್ ಫೈರ್ ಅರೌಂಡ್ ಇರಾನ್ ಇಸ್ ಟೈಟನಿಂಗ್. ನಿನ್ನೆ ನಾವು ನೋಡಿದ್ವಿ ಅನ್ಸುತ್ತೆ, ಇರಾನ್ ಮತ್ತೆ ಅಮೆರಿಕ ನಡುವೆ ಮಾತುಕತೆ ನಡೀಲಿಕ್ಕಿದೆ ಅಂತ. ಇದು ಸ್ವಲ್ಪ ಹಿಂದಿನ ದಿನದಿಂದ ಆಗಿರೋದ್ರಿಂದ ದ US ಅಂಡ್ ಇಟ್ಸ್ ಅಲೈಸ್ ಆರ್ ಇನ್ಕ್ರೀಸಿಂಗ್ ಮಿಲಿಟರಿ ಅಂಡ್ ಪೊಲಿಟಿಕಲ್ ಪ್ರೆಷರ್ಡ್ ಅರೌಂಡ್ ಇರಾನ್. ಇರಾನ್ನ ಸುತ್ತಮುತ್ತ US ಮತ್ತೆ ಅದರ ಮಿತ್ರ ರಾಷ್ಟ್ರಗಳು ಮಿಲಿಟರಿ ಮತ್ತೆ ರಾಜಕೀಯ ಒತ್ತಡವನ್ನು ಹೆಚ್ಚಿಸ್ತಾ ಇವೆ. ಕ್ರಿಯೇಟಿಂಗ್ ರಿಂಗ್ ಆಫ್ ಫೈರ್ ಅಂದ್ರೆ ಎಲ್ಲ ಕಡೆ ಬೆಂಕಿ ಮಿಡ್ಲಲ್ಲಿ ಇರಾನ್ ಇರೋ ತರ. ಥ್ರೂ ಬೇಸಸ್, ಅಲಯನ್ಸಸ್, ವೆಪನ್ಸ್ ಇನ್ ನಿಯರ್ ಬೈ ರೀಜನ್. ಸುತ್ತಮುತ್ತ ಏನ್ ಮಾಡೋದು? ಮಿಲಿಟರಿ ನೆಲೆಗಳು, ಮೈತ್ರಿಗಳು, ಬೇರೆ ಬೇರೆ ದೇಶಗಳ ಸ್ನೇಹಿತರಾದಂಥ ದೇಶಗಳನ್ನ ಒಗ್ಗೂಡಿಸೋದು, ಶಸ್ತ್ರಾಸ್ತ್ರಗಳನ್ನ ಹೆಚ್ಚು ಅಲ್ಲಿ ಜಮಾವಣೆ ಮಾಡೋದು. ಹೀಗೆ ಒಂಥರ ರಿಂಗ್ ಆಫ್ ಫೈರ್ ಸೃಷ್ಟಿಯಾಗಿದೆ ಅಲ್ಲಿ. ನ್ಯೂಕ್ಲಿಯರ್ ಡೀಲ್ ಕೊಲಾಪ್ಸ್ ಮೇಡ್ ಥಿಂಗ್ಸ್ ವರ್ಸ್. ಅಂದ್ರೆ ಮೊದಲೇನಾಗಿತ್ತು, ಇನ್ 2015 2015 ಇರಾನ್ ನ್ಯೂಕ್ಲಿಯರ್ ಡೀಲ್ ವಾಸ್ ವರ್ಕಿಂಗ್. ಬಟ್ ವೆನ್ ದ US exited in 2018 under Donald Trump, tensions escalated and Iran restarted its nuclear program. ಮೊದಲು 2015ರಲ್ಲಿ ಇರಾನ್ ಪರಮಾಣು ಒಪ್ಪಂದ ಇತ್ತು, ಅಲ್ಲಿ ತನಕ ಎಲ್ಲ ಸರಿಯಾಗೇ ಇತ್ತು. ಆದ್ರೆ 2018ರಲ್ಲಿ ಏನಾಗಿದೆ, ಟ್ರಂಪ್ ಅವರು ಬಂದು ಏನ್ ಮಾಡಿದ್ರು, ಆ ಒಂದು ಒಪ್ಪಂದದಿಂದ ನಿರ್ಗಮಿಸಿದ್ರು. ಆ ಒಪ್ಪಂದಕ್ಕೆ ನಾ ಇನ್ ಮುಂದೆ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಆವಾಗ ಮತ್ತೆ ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ, ಮತ್ತೆ ಅದು ಮುಂದುವರಿತಾ ಹೋಗುತ್ತೆ. ಇರಾನ್ ಮತ್ತೆ ತನ್ನ ಪರಮಾಣು ಕಾರ್ಯಕ್ರಮವನ್ನು ಪುನಃ ಮತ್ತೆ ಆರಂಭಿಸ್ತಾ ಹೋಗುತ್ತೆ. ಇಸ್ರೇಲ್ಸ್ ರೋಲ್
and attacks. Israel has been involved in attacks on Iranian military sites and scientists. ಈಗ ಇಸ್ರೇಲ್ ಇರಾನಿನ ಎಷ್ಟೋ ಮಿಲಿಟರಿ ತಾಣಗಳ ಮೇಲೆ ವಿಜ್ಞಾನಿಗಳ ಮೇಲೆ ದಾಳಿಯಲ್ಲಿ ಭಾಗಿಯಾಗಿದೆ ಅಂತ ಸುದ್ದಿಗಳು ಬರ್ತಾ ಇರುತ್ತೆ. ಅಂಡ್ ಇಟ್ಸ್ ಪ್ರಿಪೇರಿಂಗ್ ಫಾರ್ ಫ್ಯೂಚರ್ ಥ್ರೆಟ್ಸ್. ಇಸ್ರೇಲ್ ಹೇಗೂ ಅಮೆರಿಕದ ಜೊತೆ ಕೈ ಜೋಡಿಸ್ಕೊಂಡಿದೆ, ಅದಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಬೇರೆ ಬೇರೆ ಬೆದರಿಕೆಗಳಿಗೆ ತಯಾರಾಕೊಂಡಿದೆ. ಇನ್ಕ್ರೀಸಿಂಗ್ ದ ಚಾನ್ಸಸ್ ಆಫ್ ಕಾನ್ಫ್ಲಿಕ್ಟ್. ಹಾಗಾಗಿ ಈ ಕಡೆ ಗಾಜಾ ಇಸ್ರೇಲ್ ಸ್ವಲ್ಪ ಒಂದು ಹಂತಕ್ಕೆ ಕಡಿಮೆ ಆಗ್ತಾ ಇದೆ ಆ ಕಾನ್ಫ್ಲಿಕ್ಟ್ ಅನ್ನೋ ಒಂದು ಹೊತ್ತಿನಲ್ಲೇ ಈ ಕಡೆ ಇಸ್ರೇಲ್ ಮತ್ತೆ ಇರಾನ್ ಜೊತೆ ಅವೆರಡರ ಮಧ್ಯೆ ಒಂದು ಹೊಸ ಕಾನ್ಫ್ಲಿಕ್ಟ್ ಶುರುವಾಗ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರೀಜನಲ್ ಬ್ಯಾಲೆನ್ಸ್ ಇಸ್ ಚೇಂಜಿಂಗ್. ಇರಾನ್ ಇಸ್ ಬಿಲ್ಡಿಂಗ್ ಟೈಸ್ ವಿತ್ ಕಂಟ್ರೀಸ್ ಲೈಕ್ ರಷ್ಯಾ ಅಂಡ್ ಚೀನಾ ವೈಸ್ US allies in ವೆಸ್ಟ್ ಏಷ್ಯಾ ಲೈಕ್ ಸೌದಿ ಅರೇಬಿಯಾ ಅಂಡ್ ಇಸ್ರೇಲ್. ಇರಾನ್ ಏನ್ ಮಾಡ್ತಾ ಇದೆ, ರಷ್ಯಾ ಮತ್ತೆ ಚೀನಾದ ಜೊತೆ ಸೇರ್ಕೊಳ್ತಾ ಇದೆ. US ಯಾವುದರ ಜೊತೆ, ವೆಸ್ಟ್ ಏಷ್ಯಾದಲ್ಲಿ ಸೌದಿ ಅರೇಬಿಯಾ ಇಸ್ರೇಲ್ ಜೊತೆ ಕೈ ಜೋಡಿಸ್ತಾ ಇದೆ. ಹಾಗಾಗಿ ರೀಜನಲ್ ಬ್ಯಾಲೆನ್ಸ್ ಚೇಂಜ್ ಆಗ್ತಾ ಇದೆ, ಪ್ರಾದೇಶಿಕವಾದ ಸಮತೋಲನ. ಸೊ ವರಿಡ್ ಅಬೌಟ್ ಇರಾನ್ಸ್ ಗ್ರೋಯಿಂಗ್ ಪವರ್ ಅಂಡ್ ಇನ್ಫ್ಲೂಯೆನ್ಸ್. ಈ ಎಲ್ಲ ದೇಶಗಳು ಇರಾನಿನ ಒಂದು ಶಕ್ತಿ ಸಾಮರ್ಥ್ಯಗಳು ಜಾಸ್ತಿ ಆಗ್ತಾ ಇರೋದ್ರ ಬಗ್ಗೆ, ನ್ಯೂಕ್ಲಿಯರ್ ಪವರ್ ಅವರು ಬಳಸ್ಕೊಳ್ತಾ ಇರೋದ್ರ ಬಗ್ಗೆ ಹೆಚ್ಚು ಜಾಗರೂಕವಾಗಿದ್ದಾರೆ ಮತ್ತು ಅವರನ್ನ ಇದರಿಂದ ಅವರು ಚಿಂತೆಗೆ ಈಡಾಗಿದ್ದಾರೆ. ಮುಂದಿನ ಆರ್ಟಿಕಲ್, ಡಿಜಿಟಲ್ ಚೈಲ್ಡ್ ಅಬ್ಯೂಸ್ ದ ಡೇಂಜರ್ ಆಫ್ AI ಬೇಸ್ಡ್ ಎಕ್ಸ್ಪ್ಲಾಯಿಟೇಷನ್. ನಾವು ಜನವರಿಯಲ್ಲಿ ಇರಬಹುದು AI ಇಂದ ಏನೇನು ಉಪಯೋಗಗಳಿದೆ ಅಂತ ಹಲವಾರು ಆರ್ಟಿಕಲ್ ಅನ್ನ ಪ್ರತಿದಿನ ನೋಡ್ತಾ ಇದ್ವಿ. ಈಗ AI ಇಂದ ಏನೇನು ಮಿಸ್ಯೂಸ್ ಆಗ್ತಾ ಇದೆ, ಏನೇನು ತೊಂದರೆಗಳಾಗ್ತಾ ಇದೆ ಅಂತ ಈಗ ನೋಡ್ತಾ ಇದ್ದೇವೆ. AI ಟೂಲ್ಸ್ ಆರ್ ಬೀಯಿಂಗ್ ಮಿಸ್ಯೂಸ್ ಟು ಕ್ರಿಯೇಟ್ CSAM ಅಂತಂದ್ರೆ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮಟೀರಿಯಲ್. ಈಗ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತಲ್ವ, ಅಂತಹ ವಿಷಯಗಳನ್ನ ಸೃಷ್ಟಿ ಮಾಡ್ಲಿಕ್ಕೂ ಸಹ, ಕೃತಕವಾಗಿ ಸೃಷ್ಟಿ ಮಾಡ್ಲಿಕ್ಕೂ ಸಹ ಈಗ AI ಅನ್ನ ಬಳಸ್ಕೊಳ್ತಾ ಇದ್ದಾರೆ. ವಿಚ್ ಇಸ್ ಅ ಬಿಗ್ ಡೇಂಜರ್. ದೊಡ್ಡ ಮಟ್ಟದ ಅಪಾಯ ಇದು. UK ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, UK's AI ಸೇಫ್ಟಿ ರಿಪೋರ್ಟ್ 2025 ವಾರ್ನ್ಸ್ ಅಬೌಟ್ ದಿಸ್ ಸೀರಿಯಸ್ ಇಶ್ಯೂ. UK AI ಸುರಕ್ಷತಾ ವರದಿ ಈ ಸಮಸ್ಯೆ ತುಂಬಾ ಗಂಭೀರವಾಗಿದೆ, ಬಹಳ ಬೇಗ ಇದಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದೆ. UK ಪ್ಲಾನ್ಸ್ ನ್ಯೂ ಲಾ ಟು ಟ್ಯಾಕಲ್ AI ಜನರೇಟೆಡ್ CSAM. ಹೊಸ ಒಂದು ಪ್ಲಾನ್ ಅನ್ನ ತೆಗೆದುಕೊಂಡು ಬರ್ತಾ ಇದೆ, ಒಂದು ಕಾನೂನನ್ನ. ದ UK ವಿಲ್ ಮೇಕ್ ಇಟ್ ಇಲ್ಲೀಗಲ್ ನಾಟ್ ಜಸ್ಟ್ ಟು ಶೇರ್ ಆರ್ ಕ್ರಿಯೇಟ್ CSAM ಬಟ್ ಆಲ್ಸೋ ಟು ಪೊಸೆಸ್ ಆರ್ ಯೂಸ್ AI ಟೂಲ್ಸ್ ದಟ್ ಕ್ಯಾನ್ ಜನರೇಟ್ ಇಟ್. ಅಂತಂದ್ರೆ ಈಗ ಅದನ್ನ ಯಾವುದೋ ಒಂದು ಟೂಲ್ ಇರುತ್ತೆ, ಆ ಟೂಲ್ ಇಂದ ಇಂಥ ಒಂದು ಬೇರೆ ಬೇರೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ರಚಿಸೋದು ಮಾತ್ರ ಅಲ್ಲ, ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಆದ್ರೆ ಅಂತ ಟೂಲ್ ಅನ್ನ ಯೂಸ್ ಮಾಡೋದು, ಬೇರೆ ಉದ್ದೇಶಗಳಿಗೆ ಯೂಸ್ ಮಾಡೋದು ಸಹ ತಪ್ಪು. ಅಂತಹ ಒಂದು ಕಠಿಣ ಕ್ರಮಗಳನ್ನ UK ಅಲ್ಲಿ ತರ್ತಾ ಇದ್ದಾರೆ. ದಿಸ್ ನ್ಯೂ ಲಾ ಫೋಕಸಸ್ ಆನ್ ದಿ ಟೂಲ್ಸ್ ನಾಟ್ ಜಸ್ಟ್ ದಿ ಪೀಪಲ್ ಇನ್ವಾಲ್ವ್ಡ್. ಕೇವಲ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಆ ಒಂದು ಟೂಲ್ ಅನ್ನ, ಆ ಒಂದು AI ಟೂಲ್ ಅನ್ನ ಯಾರು ಎಲ್ಲಿ ಎಲ್ಲದನ್ನ ಯೂಸ್ ಮಾಡ್ತಾರೋ ಅದು ಎಲ್ಲದರ ಕಡೆ ಇದು ಅಫೆಕ್ಟ್ ಆಗುತ್ತೆ. ಇಂಡಿಯಾಸ್ ಕರೆಂಟ್ ಲಾಸ್ ಆರ್ ನಾಟ್ ಇನಫ್. ಭಾರತದ ವಿಷಯಕ್ಕೆ ಬಂದ್ರೆ ಹಲವಾರು ಕಾನೂನುಗಳಿದೆ, ಆದ್ರೆ ಸಾಕಾಗೋದಿಲ್ಲ. ಆಲ್ದೋ ಇಂಡಿಯಾ ಹ್ಯಾಸ್ ಲಾಸ್ ಲೈಕ್ ಪೋಕ್ಸೋ ಆಕ್ಟ್ ಅಂಡ್ IT ಆಕ್ಟ್, ದೇ ಆರ್ ನಾಟ್ ಸ್ಟ್ರಾಂಗ್ ಇನಫ್ ಟು ಸ್ಟಾಪ್ AI ಜನರೇಟೆಡ್ CSAM. ಈ ಪೋಕ್ಸೋ ಆಕ್ಟ್ ಮತ್ತೆ IT ಆಕ್ಟ್ ಎಲ್ಲ ಇದೆ, ಆದ್ರೆ ಈ AI ಜನರೇಟೆಡ್ ಸೆಕ್ಷುವಲ್ ಮಟೀರಿಯಲ್ಗಳೆಲ್ಲ ಇರುತ್ತಲ್ವ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಕಾನೂನುಗಳು ಸಾಕಾಗೋದಿಲ್ಲ. ಬಿಕಾಸ್ ದೇ ಮೇನ್ಲಿ ಫೋಕಸ್ ಆನ್ ರಿಯಲ್ ಚೈಲ್ಡ್ ಇಮೇಜಸ್. ಈಗ ಮೊದಲು ನೈಜ ಮಕ್ಕಳ ಚಿತ್ರಗಳು ಇರ್ತಿತ್ತಲ್ವ, ಅದ್ರ ಮೇಲೆ ಫೋಕಸ್ ಮಾಡುತ್ತವೆ. ಅಂಡ್ ಡು ನಾಟ್ ಕವರ್ AI ಜನರೇಟೆಡ್ ಫೇಕ್ ಕಂಟೆಂಟ್. ಅದರಲ್ಲಿ ಈ AI ಜನರೇಟೆಡ್ ಆಗಿರುವಂತಹ ಫೇಕ್ ಕಂಟೆಂಟ್ ಕವರ್ ಮಾಡಲಿಲ್ಲ. ಹಾಗಾಗಿ ಕಾನೂನು ನಮ್ಮ ದೇಶದಲ್ಲಿ ಕಠಿಣವಾಗಿ ಇಲ್ಲ. ಹಾಗಾಗಿ ಏನ್ ಮಾಡಬೇಕು, ಇಂಡಿಯಾ ಮಸ್ಟ್ ಅಪ್ಡೇಟ್ ಇಟ್ಸ್ ಲಾ ಕ್ವಿಕ್ಲಿ. ಆದಷ್ಟು ಬೇಗ ನಮ್ಮ ಲಾಗಳನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಚೇಂಜ್ ಟರ್ಮ್ಸ್ ಇನ್ ಇಟ್ಸ್ ಲಾಸ್ ಟು ಇನ್ಕ್ಲೂಡ್ ಆಲ್ ಕೈಂಡ್ಸ್ ಆಫ್ CSAM, ಇವನ್ AI ಮೇಡ್. ಯಾವುದೇ ಇರಬಹುದು, ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಾಗಿದ್ರೆ, ಅದು ಮಕ್ಕಳದ್ದಾಗಿರಬಹುದು, ಯಾವುದೇ ರೀತಿ, ಅದು AI ಮೇಡ್ ಆಗಿರಬಹುದು ಅಥವಾ ನೈಜ ಚಿತ್ರಗಳಾಗಿರ್ಬಹುದು, ಎಲ್ಲವನ್ನ ಸಹ ಇನ್ಕ್ಲೂಡ್ ಮಾಡಬೇಕು. ಕ್ಲಿಯರ್ಲಿ ಡಿಫೈನ್ ವಾಟ್ ಇಸ್ ಸೆಕ್ಸುವಲಿ ಎಕ್ಸ್ಪ್ಲಿಸಿಟ್. ಲೈಂಗಿಕ ದೌರ್ಜನ್ಯ ಅಥವಾ ಏನು ಮುಖ್ಯವಾಗಿ ಲೈಂಗಿಕತೆ, ಇದು ಯಾವ್ಯಾವ ವಿಷಯಗಳು ಇದರಲ್ಲಿ ಬರುತ್ತೆ ಅನ್ನುವಂತ ಸರಿಯಾದ ವ್ಯಾಖ್ಯಾನವನ್ನು ನೀಡಬೇಕು. ಹೋಲ್ಡ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂಡ್ ಸರ್ವಿಸಸ್ ಲೈಕ್ VPN ಅಂಡ್ ಕ್ಲೌಡ್ ಸರ್ವಿಸಸ್ ರೆಸ್ಪಾನ್ಸಿಬಲ್. ಬೇರೆ ಬೇರೆ ಆನ್ಲೈನ್ ಸರ್ವಿಸ್ಗಳಿರುತ್ತೆ, ಅವರನ್ನ ಇದಕ್ಕೆ ರೆಸ್ಪಾನ್ಸಿಬಲ್ ಮಾಡಬೇಕು. ಮುಖ್ಯವಾಗಿ ಅವರಿಂದಾನೇ ಅಲ್ವಾ ಎಲ್ಲ ಜನರೇಟ್ ಆಗ್ತಾ ಇರೋದು, ಅವರು ಈ ಜವಾಬ್ದಾರಿಯನ್ನ, ಹೊಣೆಗಾರಿಕೆನ ಹೊತ್ಕೊಳ್ಬೇಕು. ಟೇಕ್ ಇನ್ಸ್ಪಿರೇಷನ್ ಫ್ರಮ್ ದಿ UK's ನ್ಯೂ ಲಾ ವೈಲ್ ಡ್ರಾಫ್ಟಿಂಗ್ ದ ಡಿಜಿಟಲ್ ಇಂಡಿಯಾ ಆಕ್ಟ್. ಹೊಸದಾಗಿ ಡಿಜಿಟಲ್ ಇಂಡಿಯಾ ಆಕ್ಟ್ ಅನ್ನ ತಯಾರು ಮಾಡಬೇಕಾದ್ರೆ UK ಇಂದ ನಾವು ಇನ್ಸ್ಪೈರ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಸಮರ್ಥವಾದ ನಿಯಮಗಳನ್ನ ರೂಪಿಸಬೇಕು. ಇದಾದ ನಂತರ ಇಲ್ಲಿ ಎನ್ಶೋರ್
ಎಜುಕೇಶನ್, ಹೈಜೀನ್, ಹೆಲ್ತ್ ಕೇರ್ ಇನ್ ರೂರಲ್ ಏರಿಯಾ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅಂದ್ರೆ ಒಬ್ರು ಏನ್ ಹೇಳಿದ್ರು ಅಂತಂದ್ರೆ ಪೆಟಿಷನ್ ಸಲ್ಲಿಸಿದ್ರು, ಅರ್ಜಿ ಸಲ್ಲಿಸಿದ್ರು. ಅವ್ರ ಪ್ರಕಾರ ದ ಕೋರ್ಟ್ ಡಿಸ್ಮಿಸಸ್ ಪ್ಲೀ ಟು ಡೈರೆಕ್ಟ್ ಸ್ಟೇಟ್ಸ್ ಸೆಟ್ ಅಪ್ ಅಟ್ ಲೀಸ್ಟ್ ಒನ್ ಪಬ್ಲಿಕ್ ಲೈಬ್ರರಿ ಇನ್ ಎವ್ರಿ ವಿಲೇಜ್. ಪ್ರತಿ ಊರಿನಲ್ಲೂ ಒಂದು ಲೈಬ್ರರಿ ನಿರ್ಮಾಣ ಆಗಬೇಕು, ಹಾಗಂತ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಆದೇಶ ಕೊಡಿ ಅಂತ ಒಬ್ರು ಅರ್ಜಿನ ಸಲ್ಲಿಸಿದ್ರು. ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಸರ್ಕಾರ ಅಲ್ಲ, ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಮೊದಲು ಎಜುಕೇಶನ್, ಹೈಜೀನ್, ಹೆಲ್ತ್ ಕೇರ್ ಮೇಲೆ ಫೋಕಸ್ ಮಾಡಿ ಆಮೇಲೆ ಬೇಕಿದ್ರೆ ಲೈಬ್ರರಿ ಬೇರೆದನ್ನ ನೋಡೋಣ. ಪೆಟಿಷನ್ ಅವರು ಏನ್ ಹೇಳಿದ್ರು ಅಂತ ಅರ್ಥ ಆಗಿದೆಯಾ ಅಂತಂದ್ರೆ ಲೈಬ್ರರಿ ಇರ್ಲಿ ಎಲ್ಲ ಕಡೆ ಅಂತ ರಾಜ್ಯ ಸರ್ಕಾರಗಳಿಗೆ ಆದೇಶ ಕೊಡಿ ನೀವು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಹೇಳೋದೇನು, ಫೋಕಸ್ ಆನ್ ಬೇಸಿಕ್ ನೀಡ್ ಫಸ್ಟ್. ಸುಪ್ರೀಂ ಕೋರ್ಟ್ ಸ್ಯಾಡ್ ಇಂಪ್ರೂವಿಂಗ್ ಹೈಜೀನ್, ಹೆಲ್ತ್ ಕೇರ್ ಅಂಡ್ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ರೂರಲ್ ಏರಿಯಾಸ್ ದೆನ್ ಸೆಟ್ಟಿಂಗ್ ಅಪ್ ಲೈಬ್ರರಿ. ಲೈಬ್ರರಿಗಳನ್ನ ಸ್ಥಾಪಿಸೋದಕ್ಕಿಂತ ಮೊದಲು ಆ ಹಳ್ಳಿಗಳಲ್ಲಿ ನೈರ್ಮಲ್ಯ, ಆರೋಗ್ಯ ರಕ್ಷಣೆ, ಶಿಕ್ಷಣ ಇದೆಲ್ಲ ಸುಧಾರಣೆ ಆಗ್ಲಿ, ಆಮೇಲೆ ನೋಡೋಣ ಬೇಕಿದ್ರೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಯೂಸ್ ಬಜೆಟ್ ವೈಸ್ಲಿ. ಬಜೆಟ್ ಅನ್ನ ತುಂಬಾ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಬಳಸಲಿ ಸರ್ಕಾರಗಳು. ಕೋರ್ಟ್ ಸಜೆಸ್ಟೆಡ್ 10% to 15% of the state's budget should go towards building basic rural infrastructure. ಬಜೆಟ್ ನಲ್ಲಿ 10-15% ಅಷ್ಟು ಶುದ್ಧವಾದ ನೀರು, ಶಾಲೆ, ಆರೋಗ್ಯ ಕೇಂದ್ರ ಇದೆಲ್ಲದರ ಮೇಲೆ ಫೋಕಸ್ ಮಾಡಬೇಕು. ಕ್ಲೀನ್ ವಾಟರ್, ಸ್ಕೂಲ್ಸ್, ಹೆಲ್ತ್ ಸೆಂಟರ್ಸ್ ಫೋಕಸ್ ಮಾಡೋದ್ರ ಮೂಲಕ ಮೂಲಭೂತ ಗ್ರಾಮೀಣ ಸೌಕರ್ಯಗಳನ್ನ ನಿರ್ಮಿಸಲಿಕ್ಕೆ ಖರ್ಚು ಮಾಡಬೇಕು ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಲೈಬ್ರರೀಸ್ ಆರ್ ಗುಡ್ ಬಟ್ ನಾಟ್ ಅ ಪ್ರಯಾರಿಟಿ. ಲೈಬ್ರರಿ ಒಳ್ಳೇದು, ಈಗ ಗ್ರಂಥಾಲಯಗಳನ್ನ ನಿರ್ಮಿಸೋದು ಒಳ್ಳೇದೇ, ಆದ್ರೆ ಈಗ ಅದು ಆದ್ಯತೆ ಆಗ್ಬೇಕು ಅಂತ ಇಲ್ಲ. ವೈಲ್ ಪಬ್ಲಿಕ್ ಲೈಬ್ರರೀಸ್ ಆರ್ ಹೆಲ್ಪ್ಫುಲ್ ಫಾರ್ ಲರ್ನಿಂಗ್ ಅಂಡ್ ಸ್ಪ್ರೆಡಿಂಗ್ ವ್ಯಾಲ್ಯೂಸ್, ಕೋರ್ಟ್ ಸ್ಯಾಡ್ ಇಟ್ ಇಸ್ ಅಪ್ ಟು ದ ಗವರ್ಮೆಂಟ್ ಟು ಡಿಸೈಡ್ ಪ್ರಯಾರಿಟೀಸ್ ಅಂಡ್ ಬೇಸಿಕ್ ನೀಡ್ ಶುಡ್ ಕಮ್ಸ್ ಫಸ್ಟ್. ಸರ್ಕಾರದ ಮೇಲೆ ಇರುತ್ತೆ, ಆಯಾ ರಾಜ್ಯ ಸರ್ಕಾರಗಳ ಆದ್ಯತೆಗಳ ಮೇಲೆ ಅವರು ಕ್ರಮಗಳನ್ನ ಕೈಗೊಳ್ಳಬಹುದು, ಆದ್ರೆ ಮೂಲಭೂತ ಅವಶ್ಯಕತೆಗಳು ಮೊದಲ ಆದ್ಯತೆಗಳಾಗಿರ್ಲಿ ಅನ್ನೋದು ನ್ಯಾಯಾಲಯದ ಸಲಹೆ. ಇದಾದ ನಂತರ ಓನ್ಲಿ ಇಂಡಿಯನ್ ಸ್ಟೀಲ್ ಫಾರ್ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್. ಇದರಲ್ಲಿ ಹೇಳಿರೋದು ಏನಂತಂದ್ರೆ ಗವರ್ಮೆಂಟ್ ಹ್ಯಾಸ್ ಮೇಡ್ ನ್ಯೂ ರೂಲ್, ಹೊಸ ರೂಲ್ ತಂದಿದ್ದಾರೆ. ಸ್ಟೀಲ್ ಯೂಸ್ಡ್ ಇನ್ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ ಮಸ್ಟ್ ಬಿ 100% ಮೇಡ್ ಇನ್ ಇಂಡಿಯಾ. ಸರ್ಕಾರದ ಬೇರೆ ಬೇರೆ ಒಪ್ಪಂದಗಳಲ್ಲಿ ಬಳಸುವ ಉಕ್ಕು ಭಾರತದಲ್ಲೇ ತಯಾರಾಗಿರಬೇಕು. ದಿಸ್ ಹೆಲ್ಪ್ಸ್ ಪ್ರೊಟೆಕ್ಟ್ ಇಂಡಿಯನ್ ಸ್ಟೀಲ್ ಕಂಪನೀಸ್. ಇದರಿಂದ ಭಾರತೀಯ ಉಕ್ಕಿನ ಕಂಪನಿಗಳಿಗೆ ಸಹಾಯ ಆಗುತ್ತೆ. ನೋ ಬಿಡ್ಸ್ ಫ್ರಮ್ ಅನ್ಫ್ರೆಂಡ್ಲಿ ಕಂಟ್ರೀಸ್. ಭಾರತದ ಜೊತೆ ಸ್ನೇಹವನ್ನ ಇಟ್ಕೊಳ್ಳದೆ ಇರುವಂತಹ ದೇಶಗಳು ಅವ್ರು ಬಂದು ಭಾರತದಲ್ಲಿ ಬಿಡ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕಂಟ್ರೀಸ್ ದಟ್ ಡೋಂಟ್ ಅಲೋ ಇಂಡಿಯನ್ ಕಂಪನೀಸ್ ಬಿಡ್ ಇನ್ ದರ್ ಟೆಂಡರ್ಸ್. ನಮ್ಮ ದೇಶದ ಕಂಪನಿಗಳಿಗೆ ಯಾವ ದೇಶ ಅವಕಾಶ ಮಾಡಿ ಕೊಡಲ್ವೋ ಆ ದೇಶದ ಕಂಪನಿಗಳಿಗೆ ನಾವು ಅವಕಾಶ ಕೊಡಲ್ಲ. ದಟ್ ಕಂಪನೀಸ್ ಆಲ್ಸೋ ಬ್ಯಾನ್ಡ್ ಫ್ರಮ್ ಬಿಡ್ಡಿಂಗ್ ಇನ್ ಇಂಡಿಯನ್ ಗವರ್ಮೆಂಟ್ ಸ್ಟೀಲ್ ಕಾಂಟ್ರಾಕ್ಟ್ಸ್. ಚೀನಾ ಇಸ್ ಒನ್ ಸಚ್ ಟಾರ್ಗೆಟ್. ಇಲ್ಲಿ ಚೀನಾ ಒಂದು ದೇಶ, ಆ ಚೀನಾದ ಮೇಲೆ ಒಂದು ಟಾರ್ಗೆಟ್ ನಾವು ಇಟ್ಕೊಂಡಿದ್ದೇವೆ. ಗ್ಲೋಬಲ್ ಟೆಂಡರ್ಸ್ ರಿಸ್ಟ್ರಿಕ್ಟೆಡ್. ಫಾರಿನ್ ಕಂಪನೀಸ್ ಕ್ಯಾನ್ಟ್ ಅಪ್ಲೈ ಫಾರ್ ಸ್ಮಾಲ್ ಗವರ್ಮೆಂಟ್ ಸ್ಟೀಲ್ ಪ್ರಾಜೆಕ್ಟ್ಸ್. ಈಗ ಬೇರೆ ಬೇರೆ ದೇಶದ ಕಂಪನಿಗಳು ಚಿಕ್ಕ ಚಿಕ್ಕ ಗವರ್ಮೆಂಟ್ ಸ್ಟೀಲ್ ಪ್ರಾಜೆಕ್ಟ್ ಗಳಲ್ಲಿ ಅಪ್ಲೈ ಮಾಡೋ ಹಾಗಿಲ್ಲ. ಅಂತಂದ್ರೆ ಅಂಡರ್ 200 crore 200 ಕೋಟಿಯ ಒಳಗಿನ ಬೇರೆ ಬೇರೆ ಗವರ್ಮೆಂಟ್ ಸ್ಟೀಲ್ ಪ್ರಾಜೆಕ್ಟ್ ಅಲ್ಲಿ ಅವ್ರು ಬಂದು ಅಪ್ಲೈ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಅದರಿಂದ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ರೆ ನಮ್ಮ ದೇಶದ ಕಂಪನಿಗಳಿಗೆ ಆವಾಗ ಸರಿಯಾದ ಅವಕಾಶ ಸಿಗೋದಿಲ್ಲ. ಅನ್ಲೆಸ್ ದ ಫಿನಾನ್ಸ್ ಮಿನಿಸ್ಟ್ರಿ ಅಪ್ರೂವ್ಸ್. ಒಂದು ವೇಳೆ ಅವರು ಬಂದು ಅದರಲ್ಲಿ ಬಿಡ್ ಮಾಡಬೇಕು ಅಂತಂದ್ರೆ ಅಥವಾ ಇನ್ವಾಲ್ವ್ ಆಗಬೇಕು ಅಂತಂದ್ರೆ ಫಿನಾನ್ಸ್ ಮಿನಿಸ್ಟ್ರಿಯ ಅಪ್ರೂವಲ್ ತೆಗೆದುಕೊಳ್ಬೇಕು. ಇದರಿಂದ ಏನಾಗುತ್ತೆ, ಫಾರಿನ್ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಇನ್ನು ಕೆಳಗಡೆ ಇಂಡಿಯಾಸ್ ಕ್ರಿಟಿಕಲ್ ಎಫರ್ಟ್ಸ್ ಟು ಟ್ಯಾಕಲ್ ಏರ್ ಪೊಲ್ಯೂಷನ್ ಕುಡ್ ವರ್ಸನ್ ಫಾರ್ಮಿಂಗ್. ಕ್ಲೀನಿಂಗ್ ಏರ್ ಮೇ ಇನ್ಕ್ರೀಸ್ ಹೀಟ್. ಗಾಳಿ ಸ್ವಚ್ಛಗೊಳಿಸೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಗ್ಲೋಬಲ್ ವಾರ್ಮಿಂಗ್ ಇದೆ. ಇದು ಎರಡರ ನಡುವೆ ಭಾರತ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ರಿಮೂವಿಂಗ್ ಏರ್ ಪೊಲ್ಯೂಷನ್ಸ್. ಈಗ ಏರೋಸೋಲ್ಗಳಂತ ಇರುತ್ತೆ, ಅದರಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನ ರಿಮೂವ್ ಮಾಡಬೇಕಾದ್ರೆ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ. ಟೂ ಕ್ವಿಕ್ಲಿ ಕ್ಯಾನ್ ಇನ್ಕ್ರೀಸ್ ವಾರ್ಮಿಂಗ್ ಅಂಡ್ ಎಕ್ಸ್ಟ್ರೀಮ್ ಹೀಟ್. ಆ ಏರೋಸೋಲ್ಗಳನ್ನ ಬೇಗ ತೆಗೆದು ಹಾಕೋದ್ರಿಂದ ತಾಪಮಾನ ಏರುತ್ತೆ, ಶಾಖ ಹೆಚ್ಚಾಗುತ್ತೆ. ಎಸ್ಪೆಷಲಿ ಇನ್ ಪೊಲ್ಯೂಟೆಡ್ ಪ್ಲೇಸಸ್ ಲೈಕ್ ಇಂಡಿಯಾ ಬಿಕಾಸ್ ಏರೋಸೋಲ್ಸ್ ವರ್ ಮಾಸ್ಕಿಂಗ್ ದಿ ವಾರ್ಮಿಂಗ್. ಏರೋಸೋಲ್ಗಳು ವಾರ್ಮಿಂಗ್ ಜಾಸ್ತಿ ಆಗೋದನ್ನ ಮಾಸ್ಕ್ ಮಾಡುತ್ತೆ, ಸ್ವಲ್ಪ ಕಡಿಮೆ ಮಾಡುತ್ತೆ. ಆ ಒಂದು ಅವುಗಳನ್ನ ತೆಗೆದು ಹಾಕ್ಬಿಟ್ರೆ ಒಂದೇ ಸಡನ್ ಆಗಿ ತಾಪಮಾನ ಜಾಸ್ತಿ ಆಗ್ಬಿಡುತ್ತೆ. ಪೊಲ್ಯೂಷನ್ ಕೂಲ್ಸ್ ಬಟ್ ಎಟ್ ಅ ಕಾಸ್ಟ್. ಏರೋಸೋಲ್ಸ್ ರಿಫ್ಲೆಕ್ಟ್ ಸನ್ಲೈಟ್ ಅಂಡ್ ಕೂಲ್ಸ್ ದಿ ಅರ್ತ್. ಅವರು ಆ ಏರೋಸೋಲ್ ಏನ್ ಮಾಡುತ್ತೆ, ಅರ್ತ್ ಅನ್ನ ಕೂಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ದೇ ಆಲ್ಸೋ ಕಾಸ್ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್. ಆದ್ರೆ ಅವುಗಳಿಂದ ನಮ್ಮ ಆರೋಗ್ಯಕ್ಕೆ ಕೆಲವೊಂದು ಸಮಸ್ಯೆಗಳಿದೆ. ಬ್ರೀತಿಂಗ್ ಇಶ್ಯೂಸ್, ಉಸಿರಾಟದ ಸಮಸ್ಯೆಗಳು ಉಂಟಾಗಬಹುದು. ಗ್ರೀನ್ ಹೌಸ್ ಗ್ಯಾಸಸ್ ಟ್ರ್ಯಾಪ್ ಹೀಟ್ ಅಂಡ್ ಕಾಸ್ ಗ್ಲೋಬಲ್ ವಾರ್ಮಿಂಗ್. ಮತ್ತೆ ಅವು ಹಸಿರು ಮನೆ ಅನಿಲಗಳನ್ನ
ಅದರ ಜೊತೆ ಏನು ಹಸಿರು ಮನೆ ಅನಿಲಗಳು ಅಂತ ಕರಿತೇವೆ. ಅವುಗಳೇನ್ ಮಾಡುತ್ತೆ, ಈ ಗ್ಯಾಸ್ಗಳನ್ನ ಬೇರೆ ಬೇರೆ ಹೀಟ್ ಅನ್ನ ಟ್ರ್ಯಾಪ್ ಮಾಡುತ್ತೆ. ಈ ಕಡೆ ಗ್ಲೋಬಲ್ ವಾರ್ಮಿಂಗ್ ಸಹ ಹೆಚ್ಚಾಗ್ತಾ ಇರುತ್ತೆ. ಇಂಡಿಯಾ ಫೇಸಸ್ ಡಬಲ್ ಚಾಲೆಂಜ್. ಮುಖ್ಯವಾಗಿ ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಇಂಡಿಯಾ ಇಸ್ ಟ್ರೈಂಗ್ ಟು ಕ್ಲೀನ್ ಇಟ್ಸ್ ಏರ್. ಭಾರತ ಒಂದು ಕಡೆ ವಾಯು ಮಾಲಿನ್ಯ ತಡೆಗಟ್ಟಲಿಕ್ಕೆ ಮುಂದಾಗ್ತಾ ಇದೆ ಅಂಡ್ ಫೈಟ್ ಕ್ಲೈಮೇಟ್ ಚೇಂಜ್ ಅಟ್ ದ ಸೇಮ್ ಟೈಮ್. ಇನ್ನೊಂದು ಕಡೆ ಹವಾಮಾನ ಬದಲಾವಣೆ ಅದನ್ನು ಸಹ ತಡೆಗಟ್ಟಲಿಕ್ಕೆ, ಅದನ್ನ ಹೇಗಾದ್ರೂ ಮಾಡಿ ಎದುರಿಸಲಿಕ್ಕೆ ತಯಾರಾಗ್ತಾ ಇದೆ. ಬಟ್ ರಿಮೂವಿಂಗ್ ಏರೋಸೋಲ್ಸ್ ಕುಡ್ ಕಾಸ್ ಸಡನ್ ಹೀಟ್ ರೈಸ್. ಈಗ ಗಾಳಿಯ ವಾಯು ಮಾಲಿನ್ಯ ಕಡಿಮೆ ಮಾಡಬೇಕು ಅಂತ ಏರೋಸೋಲ್ ರಿಮೂವ್ ಮಾಡಿದ್ರೆ ಅದರಿಂದ ಹೀಟ್ ಜಾಸ್ತಿ ಆಗಬಹುದು ಅಂಡ್ ಇಟ್ ವಿಲ್ ಅಫೆಕ್ಟ್ ಮಾನ್ಸೂನ್ ರೇನ್ಸ್. ಇದು ಡೈರೆಕ್ಟ್ ಆಗಿ ಏನಾಗುತ್ತೆ, ಮಾನ್ಸೂನ್ ರೇನ್ ಮೇಲೆ ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಇನ್ ರೀಜನ್ಸ್ ಲೈಕ್ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್. ಈಗ ಸಿಂಧು ಗಂಗಾ ನದಿ ಮುಖಜ ಭೂಮಿಗಳಿರುತ್ತಲ್ವ, ಅಲ್ಲಿ ಹೆಚ್ಚು ಇದು ಅಫೆಕ್ಟ್ ಆಗುತ್ತೆ. ಹಾಗಾದ್ರೆ ನೀಡ್ ಫಾರ್ ಲಾಂಗ್ ಟರ್ಮ್ ಪ್ಲಾನ್ಸ್, ದೀರ್ಘಾವಧಿ ಯೋಜನೆಗಳ ಅಗತ್ಯ ಇದೆ. ಎಕ್ಸ್ಪರ್ಟ್ ಸೇಸ್ ಇಂಡಿಯಾ ನೀಡ್ ಸ್ಟ್ರಾಂಗ್ ಹೀಟ್ ಆಕ್ಷನ್ ಪ್ಲಾನ್ಸ್, ಲಾಂಗ್ ಟರ್ಮ್ ಸ್ಟ್ರಾಟಜಿ. ಸರಿಯಾದ ಹೀಟ್ ಆಕ್ಷನ್ ಪ್ಲಾನ್ಗಳು, ಚಾಕ ಮತ್ತೆ ಈ ಒಂದು ತಾಪಮಾನ ಏರಿಕೆಗೆ ಸಂಬಂಧಪಟ್ಟ ಯೋಜನೆಗಳನ್ನು ನಾವು ರೂಪಿಸಿಕೊಳ್ಬೇಕು. ಆ ಮೂಲಕ ಪ್ರೊಟೆಕ್ಟ್ ಪೀಪಲ್ ಫ್ರಮ್ ರೈಸಿಂಗ್ ಹೀಟ್ ವೆನ್ ಏರ್ ಪೊಲ್ಯೂಷನ್ ಇಸ್ ರೆಡ್ಯೂಸ್ಡ್. ಕರೆಂಟ್ ಪ್ಲಾನ್ಸ್ ಇನ್ ಮೆನಿ ಸಿಟೀಸ್ ಆರ್ ವೀಕ್ ಆರ್ ಮಿಸ್ಸಿಂಗ್. ಎಷ್ಟೋ ಪ್ರದೇಶಗಳಲ್ಲಿ, ನಗರಗಳಲ್ಲಿ ಸರಿಯಾದ ಯೋಜನೆಗಳಿಲ್ಲ, ಮತ್ತೆ ಇದ್ರೂ ಸಹ ಅವುಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇದಾದ್ಮೇಲೆ ಲಾಸ್ಟ್ ಆರ್ಟಿಕಲ್ ನೋಡ್ಬಿಡೋಣ ಬೇಗ. ಹೌ ಡಿಡ್ ದಿ ಮ್ಯಾನ್ಮಾರ್ ಅರ್ಥಕ್ವೇಕ್ ಆಕರ್. ಇದು 3ನೇ ತಾರೀಕಲ್ವಾ, ಆ 3-4ನೇ ತಾರೀಕಿಗೆ ನೆನಪಿರ್ಬೋದು, ಅರ್ಥಕ್ವೇಕ್ ಆಗಿತ್ತು ದೊಡ್ಡ ಮಟ್ಟದಲ್ಲಿ. ಅದು ಹೇಗಾಗ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ದ ಅರ್ಥಕ್ವೇಕ್ ಇನ್ ಮ್ಯಾನ್ಮಾರ್ ಆನ್ ಮಾರ್ಚ್ 28, 2025 ಹ್ಯಾಪೆಂಡ್ ಅಲಾಂಗ್ ದಿ ಸ್ಯಾಗಿಂಗ್ ಫಾಲ್ಟ್ ಅಂತ ಕರೀತಾರೆ. ಈ ಕೆಳಗಡೆ ಇಮೇಜ್ ಕೊಟ್ಟಿದ್ದೇನೆ, ಸರಿಯಾಗಿ ಒಂದ್ಸರಿ ನೋಡ್ಕೊಂಬಿಡಿ. ಈ ಕಡೆ ಇಂಡಿಯಾ ಇದೆ, ಇಲ್ಲಿ ಮ್ಯಾನ್ಮಾರ್ ಇದೆ, ಇಲ್ಲಿ ಒಂದು ಡಾಟ್ ಕಾಣ್ತಾ ಇದೆ, ಇಲ್ಲಿ ಸ್ಯಾಗಿಂಗ್ ಫಾಲ್ಟ್ ಇದೆ. ಯುರೇಷಿಯನ್ ಪ್ಲೇಟ್ ಈ ಕಡೆ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಮಾಂಡಲೆ ಅಂತ ಇದೆ, ಈ ಮಾಂಡಲೆ ಪ್ರದೇಶ ಸರಿಯಾಗಿ ನೋಡ್ಕೋಬೇಕು. ಈ ಫಾಲ್ಟ್ ಇಲ್ಲಿದೆ ಮ್ಯಾನ್ಮಾರ್ ಹತ್ರ. ಈ ಕಡೆ ಥೈಲ್ಯಾಂಡ್ ಬರುತ್ತೆ, ಮೇಲ್ಗಡೆ ಚೀನಾ ಬರುತ್ತೆ. ಈ ಫಾಲ್ಟ್ ನಲ್ಲಿ ಆಗಿರುವಂತದ್ದು. ಫಾಲ್ಟ್ ಅಂತಂದ್ರೆ ಆಕ್ಟಿವ್ ಫಾಲ್ಟ್ ನಿಯರ್ ಮ್ಯಾಂಡಲೆ ಹತ್ರ ಇರೋದು. ಇಟ್ ವಾಸ್ ಕಾಸ್ಡ್ ಬೈ ದ ಮೂವ್ಮೆಂಟ್ ಆಫ್ ದಿ ಅರ್ತ್ ಪ್ಲೇಟ್ಸ್. ಈಗ ಭೂಮಿಯ ಕೆಲವೊಂದು ಪ್ಲೇಟ್ಗಳಿರುತ್ತೆ, ಅದು ಒಂದಕ್ಕೊಂದು ಸ್ಲೈಡ್ ಆಗ್ತಾ ಇರುತ್ತೆ. ಆ ಸ್ಲೈಡಿಂಗ್ ಇಂದಾಗಿ ಈ ಒಂದು ಅರ್ಥಕ್ವೇಕ್ ಆಗಿದೆ. ಹಿಸ್ಟ್ರಿ ಆಫ್ ಅರ್ಥಕ್ವೇಕ್ಸ್, ಸ್ಯಾಗಿಂಗ್ ಫಾಲ್ಟ್ ವಾಸ್ ಲಾಂಗ್ ಹಿಸ್ಟ್ರಿ ಆಫ್ ಸ್ಟ್ರಾಂಗ್ ಅರ್ಥಕ್ವೇಕ್ಸ್. ಇದು ಮೊದಲೆಲ್ಲ ತುಂಬಾ ವರ್ಷಗಳಿಂದ ಇಲ್ಲಿ ಆಗ್ತಾನೆ ಇರುತ್ತೆ. ಮೆನಿ ಕ್ವಾಕ್ಸ್ ಆಫ್ ಮ್ಯಾಗ್ನಿಟ್ಯೂಡ್ 7 and above have happened here before. ತುಂಬಾ ದೊಡ್ಡ ಮಟ್ಟದ ಭೂಕಂಪಗಳು ಇಲ್ಲಿ ಆಗಿತ್ತು. ಸೊ 2025 ಕ್ವೇಕ್ ವಾಸ್ ನಾಟ್ ಅನ್ಎಕ್ಸ್ಪೆಕ್ಟೆಡ್. ಇದೇನೋ ಅನಿರೀಕ್ಷಿತ ಆಗಿರಲಿಲ್ಲ. ಇಂಪ್ಯಾಕ್ಟ್ ಇನ್ ಬ್ಯಾಂಕಾಕ್ ಅಂಡ್ ಇಂಡಿಯಾ. ಬ್ಯಾಂಕಾಕ್ ಅಬೌಟ್ 1000 kilometers away saw minor damage like building collapse and water sloshing from rooftop pools due to shaking. ಇದರಿಂದ ಬ್ಯಾಂಕಾಕ್ ನಲ್ಲಿ ಕಟ್ಟಡ ಕುಸಿತ ಮತ್ತೆ ಚಾವಣಿಗಳಿಂದ ನೀರು ಸೋರಿಕೆ ಅಂತ ಸಣ್ಣ ಸಣ್ಣ ಹಾನಿ ಆಯಿತು. ಈಸ್ಟರ್ನ್ ಇಂಡಿಯಾ ವಾಸ್ ಸೇಫ್ ಬಿಕಾಸ್ ದ ಎನರ್ಜಿ ಫ್ರಮ್ ದ ಅರ್ಥಕ್ವೇಕ್ ಸ್ಪ್ರೆಡ್ ಮೋಸ್ಟ್ಲಿ ನಾರ್ತ್ ಅಂಡ್ ಸೌತ್. ಅಂತಂದ್ರೆ ಇಲ್ಲಿ ಅರ್ಥಕ್ವೇಕ್ ಆಗಿದೆ ಅಂತಂದ್ರೆ ನಾರ್ತ್ ಮತ್ತೆ ಸೌತ್ಗೆ ಇದು ಸ್ಪ್ರೆಡ್ ಆಗಿದೆ. ನಾವಿರೋದು ಈ ಕಡೆ ಅಲ್ವಾ, ಅಂತಂದ್ರೆ ಅದಕ್ಕೆ ಪಶ್ಚಿಮ ದಿಕ್ಕಿನಲ್ಲಿದ್ದೇವೆ. ನಮ್ಮ ಈಸ್ಟರ್ನ್ ಇಂಡಿಯಾ, ನಮ್ಮ ಪೂರ್ವ ಭಾಗಕ್ಕೆ ಯಾವುದೇ ಹಾನಿ ಆಗಿಲ್ಲ. ವೈ ಸೌತ್ ಈಸ್ಟ್ ಏಷ್ಯಾ ಇಸ್ ಆಕ್ಟಿವ್. ದಿಸ್ ರೀಜನ್ ಲೈಸ್ ಆನ್ ದಿ ಬೌಂಡ್ರಿ ಆಫ್ ಮೇಜರ್ ಟೆಕ್ಟಾನಿಕ್ ಪ್ಲೇಟ್ಸ್. ಅಂದ್ರೆ ಈ ಒಂದು ಭಾಗದಲ್ಲಿ ದೊಡ್ಡ ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ಗಳಿದೆ, ಇಂಡಿಯಾ ಮತ್ತೆ ಯುರೇಷಿಯನ್ ಪ್ಲೇಟ್ಗಳು. ಪ್ರತಿಯೊಂದು ಒಂದಕ್ಕೊಂದು ಪುಷ್ ಮಾಡ್ತಾ ಇರುತ್ತೆ. ಕೀಪ್ ಪುಷಿಂಗ್ ಅಗೇನ್ಸ್ಟ್ ಈಚ್ ಅದರ್. ದಿಸ್ ಮೇಕ್ಸ್ ದ ಏರಿಯಾ ಪ್ರೋನ್ ಟು ಫ್ರೀಕ್ವೆಂಟ್ ಅಂಡ್ ಪವರ್ಫುಲ್ ಅರ್ಥಕ್ವೇಕ್ಸ್. ಹಾಗಾಗಿ ಆವಾಗ ಇಲ್ಲಿ ಭೂಕಂಪಗಳು ಆಗ್ತಾನೆ ಇರುತ್ತೆ. ಇವಿಷ್ಟು ಇವತ್ತು ನಾವು ತಿಳ್ಕೊಳ್ಬೇಕಿರ್ತಕ್ಕಂಥ ಆರ್ಟಿಕಲ್ ಆಗಿತ್ತು. ಇಷ್ಟು ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.